ಕಳೆದ 36 ವರ್ಷಗಳಿಂದಲೂ ಕಂದಾಯ ಇಲಾಖೆ ಹಾಗೂ ಮೂಡಾದಲ್ಲಿ ಕಾರ್ಯನಿರ್ವಹಿಸಿ ಇದೀಗ ವಯೋನಿವೃತ್ತಿ ಹೊಂದಿದ ತಹಸೀಲ್ದಾರ್ ಎಸ್ ಸಂತೋಷ್ ಅವರಿಗೆ ಪಾಂಡವಪುರ ಕಂದಾಯ ಇಲಾಖೆ ವತಿಯಿಂದ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಈ ವೇಳೆ ಎಸ್ ಸಂತೋಷ್ ಅವರನ್ನು ಕುರಿತು ವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್, ಪಾಂಡವಪುರ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ, ಶ್ರೀರಂಗಪಟ್ಟಣ ತಹಸೀಲ್ದಾರ್ ಚೇತನ್ ಯಾದವ್, ರೆವೆನ್ಯೂ ಇನ್ಸ್ಪೆಕ್ಟರ್ ಟಿಪಿ ರೇವಣ್ಣ, ಸಿರಸ್ದಾರ್ ಮೋಹನ್, ಗ್ರಾಮ ಲೆಕ್ಕಾಧಿಕಾರಿ ಸಂಜೀವ್ ರಾಥೋಡ್, ಸರ್ವೇಯರ್ ಭಾಸ್ಕರ್, ಪತ್ರಕರ್ತ ಹಾರೋಹಳ್ಳಿ ಪ್ರಕಾಶ್ ಇತರರು ಮಾತನಾಡಿ ಎಸ್ ಸಂತೋಷ್ ಅವರ ಕಾರ್ಯವೈಖರಿಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಈ ವೇಳೆ ಕಂದಾಯ ಇಲಾಖೆ ವತಿಯಿಂದ ತಹಸೀಲ್ದಾರ್ ಎಸ್ ಸಂತೋಷ್ ಮತ್ತವರ ದಂಪತಿ ಪದ್ಮಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ರೈತ ಸಂಘದ ಮುಖಂಡರಾದ ಹೊಸಕೋಟೆ ಯದುಕುಮಾರ್, ಹತ್ತಿಗನಹಳ್ಳಿ ಜಗದೀಶ್ ಇತರರು ಅಭಿನಂದಿಸಿ ಬೀಳ್ಕೊಟ್ಟರು. ಬಣ್ಣ ಹಿಂದಿಗೆ ಸ್ವಲ್ಪ ಹಿಂದೆ ಸರ್, ಸ್ವಲ್ಪ ಹಿಂದೆ ಸರ್, ಮುಂದೆ ಹೊಡಿ ಹಾಗೆ ಅಪ್ಪನಾಗಿ ಅಣ್ಣನೆ ಕಾಯೋ ವಿನಯನಿಗೆ ನಿನ್ನನ್ನು ಪಡೆದ ನಾವು ಪುನೀತ ಮಾಡು ಆದರಿಂದ ಬನ್ನಿ ಸರ್, ಆದರಿಂದ ಬನ್ನಿ ಸರ್, ಆದರಿಂದ ಬನ್ನಿ ಸರ್. ದಯಮಾಡಿ ಈ ಕಾರ್ಯಕ್ರಮದ ನಂತರ ಉಪಹಾರವಿದೆ. ದಯಮಾಡಿ ಯಾರು ಹೇಗೂ ಕೊಡುವುದಾಗಿ ಕೇಳ್ಬೋದಾಗಿದೆ. ದಯಮಾಡಿ ದಯವಿಟ್ಟು ಎಲ್ಲರೂ ಲಘು ಉಪಹಾರ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಸ್ವೀಕರಿಸಬೇಕು. ದೇವಸ್ಥಾನದ ಬಲಮೂಲೆ ಓಕೆ ರೆಡಿ ಸರ್. ಎಲ್ಲ ಇಲ್ಲಿ ನೋಡಿ, ಮುಂದೆ ನೋಡಿ ಸರ್, ಸರ್ ಮುಂದೆ ಸರ್, ಹಾಗೆ ಸರ್ ಎಲ್ಲ ಮುಂದೆ ಮಾಡಿ ಮೇಡಮ್, ಮುಂದೆ ಮಾಡಿ ಬಾ. ಆಗಿರಿ ಸರ್, ಆಗಿರಿ ಒಂದು ಸೈಡ್ ಹಲೋ ಹಿಂದೆ ಬನ್ನಿ ಸರ್, ಸ್ವಲ್ಪ ಹಿಂದೆ ಬನ್ನಿ. ಮೇಕ್ ಹೋಗ್ಬಿಡು. ಪುನೇಣ ಮೇಕೆ ಸ್ವಲ್ಪ ಹಿಂದೆ ಬನ್ನಿ ಸರ್, ಹಾಕ್ಬಿಟ್ಟು ಬರಲಿ. ಶಿವಣ್ಣ ಅಲ್ಲೇ ಕೂತ್ಕೋ. ಹಿಂದೆ ಬನ್ನಿ ಹಾಗೆ ಮುಂದಕ್ಕೆ ಬಂದು ಇದಾಯ್ತು. ನನಗೊಂದು ಮ್ಯಾಪ್ ಮಾಡ್ಕೊಡಪ್ಪ ಅಂತಾರೆ. ಯಾಕೆ ಸರ್ ಮ್ಯಾಪ್ ಅಂತಂತೆ ನಾನು, ಇಲ್ಲ ಅಬ್ಸರ್ವ್ ಮಾಡ್ತಾರೆ, ಅವ್ರಿಗೆ ರೂಟ್ ಮ್ಯಾಪ್ ಹಾಕ್ಕೊಡ್ಬೇಕು ಅಂತ. ಅಲ್ಲ ಸರ್, ರೂಟ್ ಮ್ಯಾಪ್ ಮಂಡ್ಯ ದಿವಸದ ಮೇಲ್ಗಡೆ ಬರೋಕ್ಕೆ ಯಾರು ರೂಟ್ ಮ್ಯಾಪ್ ಬೇಕು ಅಂತ ನಾನು. ಅದಕ್ಕೆ ಅವ್ರು ಹೇಳೋದು ಮಂಡ್ಯದಲ್ಲಿ ಯಾವ ಕಡೆ ಬರ್ತಾರೆ ಗೊತ್ತಾಗತ್ತೆ ನಿನಗೆ ಅಂತ. ಅಂದ್ರೆ ಅವರು ಪಾಂಡ್ಯಪರ್ಗ ಬರ್ತಾರೋ ಅಥವಾ ಮೇಲ್ಗಡೆ ಜಗ್ಲಿಗೆ ಬರ್ತಾರೋ ಅಥವಾ KRS ಹೋಗ್ಬಿಟ್ಟು ಹಂಗೆ ಬರ್ತಾರೋ, ಅದಕ್ಕೆ 3 ರೂಟ್ ಮ್ಯಾಪ್ ಹಾಕ್ಬಿಟ್ಟು ಅಂತ ಹೇಳ್ತಾರೆ. ಅಂದ್ರೆ
ಪ್ರೋಟೋಕಾಲ್ ಏನಂತ ಅವ್ರಿಗೆ ನೋಡಿ ಕಲಿಬೇಕು. ನಾಳೆ ವ್ಯತ್ಯಾಸ ಆದರೂ ಕೂಡ ನಮ್ಮಿಂದ ಕೆಳ ಹಂತದ ನೌಕರರಿಗೆ ಏನೂ ಸಮಸ್ಯೆ ಆಗಬಾರ್ದು, ಆ ಥರ ಅವ್ರದ್ದು ಭಾವನೆ. ಅವ್ರ ಬಗ್ಗೆ ಇನ್ನೂ ಒಂದೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ದ್ವೇಷ ಇಲ್ಲದ ವ್ಯಕ್ತಿ. ಇದಕ್ಕಿಂತ ಮುಂಚೆ ನಾವು ಏನು ಬೆಳಕಿಗೆ ಸಾಧ್ಯ? ದ್ವೇಷನೇ ಇಲ್ಲ ಅವ್ರಿಗೆ. ಕೊಡಕ್ಕೆ ಹೋದೆ ಸರ್ ಅವ್ರು ಹೆಂಗೆ ಮಾಡ್ತಾರೆ ಯಾರು ಕೂಡ ನಮ್ಮ ಆಫೀಸಲ್ಲಿ ಒಬ್ಬರು ಬಿ ಎ ಸರಿ ಇಲ್ಲ, ಗ್ರಾಮ ಶಾಖೆ ಸರಿ ಇಲ್ಲ, ಸರ್ ಅವ್ರು ಸರಿ ಇಲ್ಲ ಅಂದ್ರೆ ಆಯ್ತು ಹೌದಾ ನೋಡ್ತೀವಿ ಬಿಡಪ್ಪ. ನಾನು ಯಾವತ್ತೂ ಕೂಡ ನೋಟಿಸ್ಕೊಟ್ರೆ ಅವ್ರಿಗೆ ಅವ್ರು ಸರಿ ಇಲ್ಲ, ಅವ್ರು ಕರೀರಿ ಯಾಕೆ ಅಂತ ಕೇಳೋ ಮನುಷ್ಯನ ಅಲ್ಲ. ಅದೇ ಒಂದೇ ವ್ಯಕ್ತಿ ಹೇಳ್ಬೇಕಂದ್ರೆ ದ್ವೇಷ ಇಲ್ಲದ ವ್ಯಕ್ತಿ. ಇನ್ನು ನಮ್ಮ ಅನ್ನಪೂರ್ಣ ಹೊಸಮನೆ ಮಾಡೋದ್ರ ಬಗ್ಗೆ ನಮಗೆ ಸುಮ್ಮನೆ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಏನೂ ಗೊತ್ತಿರೋದು ನಮಗೆ ಜೀರೋ. ಆ ನೋಡಿರೋದನ್ನ ಈ ಒಂದು ನೆಟ್ಟಿಂಗ್ ನೋಡಿರ್ಬೇಕು ಅವ್ರಿಗೆ. ಅನ್ನಪೂರ್ಣ ಹೊಸಮನೆ ಮೇಡಮ್ ಅಂತ ಹೇಳಿದ್ರೆ ಯಾರು ಅಂತ ಕೇಳಿದ್ರೆ ಒಂದ್ಸರಿ ಬಂದು ಮಾತಾಡಿಸಿದವ್ರಿಗೆ. ಆಮೇಲೆ ಹೇಳಿದೆ ಮೇಡಮ್ ಯಾವ ಅಂತ ಕೇಳಿದೆ. ನಾನು ಬೆಳಗಾವಿ ಅಂತಂದ್ರು. ಅಲ್ಲ ಮೇಡಮ್ ಬೆಳಗಂತ ಹೆಂಗೆ ಬಂದ್ರಿ ನೀವು ಅಂತ ಕೇಳಿದೆ. ಆಮೇಲೆ ಹೇಳಿದ್ರು ಅವರ ನಮ್ಮ ಸಿಸಿ ಕಲ್ಪ ಸಿಕ್ತಿಗಳಪ್ಪ ಕೆಲಸ ನಮಗೆ ಅಂತ. ಅವರು ಕೂಡ ಮುಂಚೆ ಶ್ರೀರಂಗಪಟ್ಟಣದಲ್ಲಿ ಅವರು ಸಿ ಸಿ ಗ್ರೌಂಡ್ ಮೇಲೆ 2007ರಿಂದ 2024 ಅಲ್ಲೇ ಕೆಲಸ ಮಾಡಿರೋದವರು. ಹೆಚ್ಚು ಕೆಲಸ ಅಲ್ಲೇ ಮಾಡಿರೋದು. ನಮ್ಮಲ್ಲಿ 2024 ಆಗಸ್ಟ್ ಬರ್ತಾರೆ ಅವರು. ಈ ನಮಗೆ ಮೊದಲಿಂದ ಯಾವಾಗಲೂ ಪರಿಚಯ ಇರಲಿಲ್ಲ. ನಾನಲ್ಲಿ ತಾಲೂಕು ಭೂಮುಖರಾಗಿ ಕಾರ್ಯನಿರ್ವಹಿಸಿರ್ತಿದ್ದೆ. ಪ್ರಮೋದ್ ಸರ್ ವರ್ಗಾವಣೆ ಆದಮೇಲೆ ನಯನ ಮೇಡಮ್ ಬಂದರು, ಕುಮಾರ್ ಸರ್ ಬಂದರು, ಸೌಮ್ಯ ಮೇಡಮ್ ಬಂದರು, ಅನಂತರ ಸಂತೋಷ್ ಸರ್ ಬಂದರು. ನಾನು ಈ ಸಮಯದಲ್ಲಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಅರ್ಹನಲ್ಲ, ಆದರೂ ಏನು ಹೇಳಿದ್ರು ಅಂತ ಮಾತಾಡ್ತಾ ಇದ್ದೀನಿ. ಕಂದಾಯ ಇಲಾಖೆಯಲ್ಲಿ ಒಬ್ಬ ನೌಕರರು ಎಲ್ರಿಗೂ ಒಳ್ಳೆಯದಾಗಕ್ಕೆ ಸಾಧ್ಯವಿಲ್ಲ. ಕೆಲವರಿಗೆ ಒಳ್ಳೆಯದು ಆಗ್ಬೋದು, ಕೆಲವರಿಗೆ ಕೆಟ್ಟವು ಆಗ್ಬೋದು. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾಹೇಬರು ಇಲ್ಲಿ ಬಂದಾಗ ನಾನು ತಾಲೂಕು ಭೂಮಾನ ಕಾರ್ಯನಿರ್ವಹಿಸಿದಾಗ ನಮ್ಮ ಸಂತೋಷ್ ಸರ್ ಏನದು ಅಂದರೆ, ಭಾಸ್ಕರ್ ದಯಮಾಡಿ ಯಾವುದೇ ಒಂದು ಕಾಂಪ್ಲಿಕೇಟೆಡ್ ಆದ್ರೆ ನೀವು ಅಲ್ಲೇ ಬಗೆಹರಿಸ್ಕೊಂಡು ಬನ್ನಿ, ಆಫೀಸ್ ತನಕ ಅದನ್ನು ತರಬೇಡಿ. ನಾವು ಕಂದಾಯ ಇಲಾಖೆಯ ಮಿತ್ರರಾಗಿ ಕೆಲಸ ಮಾಡಬೇಕೆ ಹೊರತು ಶತ್ರುರಾಗಿ ಕೆಲಸ ಮಾಡೋಕ್ಕಾಗಲ್ಲ. ಅಧಿಕಾರಿಗಳಿಗೆ ನಮ್ಮ ಮಿತ್ರರಾಗಿದ್ದಾರೆ ಹೊರತು ಹುದ್ದೆ ಶಾಶ್ವತವಲ್ಲ, ವಿದ್ಯೆ ಶಾಶ್ವತ ಅಂತ ನೌಕರರನ್ನ ಅದೇ ರೀತಿ ಅವರು ಪರಿಗಣಿಸಿದ್ದಾರೆ. ಸಾಹೇಬ್ರ ಬಗ್ಗೆ ಈಗ ಒಂದು ಅರ್ಧ ಗಂಟೆ ದಯಮಾಡಿ ನಮ್ಮ ಸೋದರ ಮಾವ ಹೊರಗಡೆ ಸಿಕ್ಕಿದ್ರು. ಅವರು ಏನು ಫಂಕ್ಷನ್ ನಡೀತದಲ್ಲ ಅಂತ ನಮ್ಮ ಸೋದರ ಮಾವ ಅವ್ರಿಗೆ ಹೀಗೆ ನಮ್ಮಲ್ಲಿ ಸಂತೋಷ ಅಂತ ತಾಗಿದ್ದಾರೆ ಆಗಿದ್ರು, ಅವತ್ತು ಇವತ್ತು ಒರೇ ನೋಡಿದ್ದಾರೆ ಅಂತ ಹೇಳಿದೆ. ಹಂಗಂದಾಗ ನಮ್ಮ ಸೋದರ ಮಾವರು ಏನಂದ್ರು ಅಂದರೆ, ಭಾಸ್ಕರ್ ಅವ್ರು ನನ್ನ ಕ್ಲಾಸ್ಮೇಟು, ಇಬ್ಬರು ಅಣ್ಣ ತಂದೆ ಬರ್ತಿದ್ರು ಯುವರಾಜ ಕಾಲೇಜಲ್ಲಿ BSc ನಾವು ಅವ್ರ ಜೊತೆ ಓದ್ತಾ ಇದ್ದೋ ಅಂತ ನಮ್ಮನ್ನು ಪರಿಚಯ ಮಾಡ್ಕೊಂಡ್ರು. ಅಣ್ಣ ಹೊರಗಡೆಗೆ ಹಾಕಿಲ್ಲ ಅಂದರೆ ಇಲ್ಲ ನಾನು ಬರೋದಿಲ್ಲ ಅಂತ ಹೋದರು. ಅವರು ಪರಮೇಶ್ ಅಂತ ಸರ್ ನಿಮ್ಮ ಕ್ಲಾಸ್ಮೇಟ್ ಅಂತ BScಲಿ ಯುವರಾಜ್ ಸರಲ್ಲಿ ಅಂತ ಹೇಳಿದಾಗ, ಅಣ್ಣ ನಿಮ್ಮ ಮುಂದಿನೂ ಬಂದು ನಮಗೆ ಪರಿಚಯ ಮಾಡ್ಕೊಳ್ಳಿ ಅಣ್ಣ ನಮ್ಮ ಸಾಹೇಬ್ರನ್ನ ಅಂತ ನನಗೆ ಹೇಳ್ತಾರೆ. ಈಗಲೇ ನನಗೆ ಗೊತ್ತಾಗ್ತಾ ಇರೋದು ನೀವು ಇದ್ದರು ಅವರು ಸಾಹೇಬರು ಅಂತ ಅವ್ರಾಗಂದರು. ಮತ್ತೊಂದು ಹೇಳಬೇಕು ಅಂದರೆ, ಈಗಾಗಲೇ ಸಂಜು ರಾಥೋಡ್ ಅವರು ಹೇಳಿದ್ರು, ಸಾಹೇಬರು ಯಾವಾಗಲೂ ಯಾರೂ ನೋಟಿಸ್ ಕೊಡಲಿಲ್ಲ ಅಂತ. ಅವರು ನೋಟಿಸ್ ಕೊಡ್ತಿರ್ಲಿಲ್ಲ, ಬಾಯಲ್ಲೇ ಎದುರಿಸ್ತಿದ್ರು. ಇಂಥ ಅಧಿಕಾರಿನ ನಾವು ಮುಂದೆ ಪಡೆಯೋಕ್ಕಾಗಲ್ಲ, ಹಿಂದೆನೂ ಪಡೆದಿರಲಿಲ್ಲ ಅಂತ ನಾವು ತಿಳ್ಕೊತಾ ಇದ್ದೀವಿ. ಅವರ ನಿವೃತ್ತಿ ಜೀವನ ಮುಂದೆ ಚೆನ್ನಾಗಿರಲಿ. ಹಾಗೂ ನಾಳೆಯಿಂದ ಅವ್ರಿಗೆ ಮನೇಲಿ ಬೇಜಾರಾಗುತ್ತೆ. ಯಾಕೆ 9 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಆಫೀಸ್ಗೆ ಹೋಗೋಕ್ಕೆ ಶೇವಿಂಗ್ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು ಆಫೀಸಿಗೆ ಬರೆದ ಟೈಮ್ಗೆ ಅವ್ರಿಗೆ ಬೇಜಾರಾಗ್ತಿದೆ. ಆದರೆ ದಯಮಾಡಿ ಅವ್ರ ಶ್ರೀಮತಿಯರಲ್ಲಿ ನಾನು ಕೋರಿಕೆ ಕೇಳ್ತೀನಿ, ಮೇಡಮ್ ನೀವು ಅವ್ರನ್ನ ಸೇಫ್ಟಿಯಾಗಿ ನೋಡ್ಕೊಂಡು ಚೆನ್ನಾಗಿ ನಿಮಗೆ ನಿಮ್ಮ ಕುಟುಂಬಕ್ಕೆ ದೇವರು ಆಯುಷು ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂತ, ಇನ್ನೊಬ್ಬರು ಅನ್ಪೂರ್ಣ ನಾವು ಅವ್ರನ್ನ ಈಗ ನೋಡೋದು ಅವರು ಪಾಸ್ಟ್ ಆಗ್ಬಿಟ್ಟಿದ್ದಾರೆ. ದಯಮಾಡಿ ಅವ್ರಿಗೂ ದೇವರು ಆಯುಷು ಆರೋಗ್ಯ ಕೊಡಲಿ ಅಂತ ನನಗೆ ಹಿಂಗೆ ಅಂದರೆ ನಾನು ಹೇಳ್ತಿರ್ಲಿಲ್ಲ. ಅವನಿಗೆ ತಹಸೀಲ್ದಾರ್ ಸರ್ ಫೋನ್ ಮಾಡಿ ಹೇಳ್ತಿದ್ರು ಬೆಳಿಗ್ಗೆ ಎದ್ದ ತಕ್ಷಣ, ಆ ಕೆಲಸ ಆಗಿಲ್ಲ ನೋಡು, ಈ ಕೆಲಸ ಆಗಿಲ್ಲ ನೋಡು ಅಂತ ಅಂದ್ಬಿಟ್ಟು ಪ್ರತಿದಿನ ಅವ್ರಿಗೂ ನಮ್ಮದು ಇದೇ ಕೆಲಸ. ಆಗಿಲ್ಲ ಅಂತಂದರೆ ರಾತ್ರಿ 7 ಗಂಟೆ ಮೇಲೆ ತುಂಬ ರೇಗಿದ್ದಾರೆ ಸರ್. ನಾನು ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ, ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ನಮ್ಗೆ ನಿಜವಾಗ್ಲೂ ಬೇಜಾರಾಗುತ್ತೆ. 60 ವರ್ಷ ಅವರು ತುಂಬ ಅಂತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತ ಅಂದರೆ, ಅವ್ರದ್ದು ಒಂದು ಬೀಳ್ಕೊಡೆ ಸಮಾರಂಭ ಅಂತ ಅಂದ್ಕೊಂಡು ಹಾಕೊಂಡಿದ್ದಕ್ಕೆ ಫೋನ್ ಮಾಡಿ ಎಷ್ಟೋ ಜನ ನನಗೆ ಕಾಲ್ ಮಾಡಿ ಅವ್ರಿಗೆ 60 ವರ್ಷ ತುಂಬಿಡ್ತಾ ವಾರಂಟಿ ತಗೋತಾ ಇದ್ರೆ, ಹೌದು ಸರ್ ವಾರಂಟಿ ತಗೋತಾ ಇದ್ರೆ ಅಂತ. ಇದು ಹೇಳಿದ್ರು ಪರವಾಗಿಲ್ಲ. ಇನ್ನೊಂದು ವಿಚಾರ ಏನಂತಂದರೆ, ಅದು ಹೇಳಬೇಡ, ನಾನು ರೈಸ್ತೀನಿ ಆಫೀಸಲ್ಲಿ
ಅವ್ರಿಗಿಂತ ನಿಮ್ಗಿಂತ ಅವ್ರಿಂದ ಹಿಂಗಾಗವ್ರೆ ಅಂತ ಅಂದ್ಬಿಟ್ಟು ಇಬ್ರು ಬರೋದಿಲ್ಲ, ಏನು ಉತ್ತರ ಕೊಡೋಕ್ಕಾಗಲ್ಲ ಸರ್. ಅಂದ್ರೆ ಹಂಗೇನೆ ಪ್ರೀತಿ ವಿಶ್ವಾಸ ಸ್ನೇಹ ಯಾವಾಗಲೂ ಹೆಸರುವಾಸಿ. ಜನ ಇಲ್ಲಿ ಏನಾರ ಕೆಲಸ ಮಾಡಿದ್ರೆ ಅದಕ್ಕೆ ಪರಿಪೂರ್ಣವಾಗಿ ಗೌರವ ಸಮರ್ಪಣೆಯನ್ನ ಮಾಡೇ ಮಾಡ್ತಾರೆ. ಅದಕ್ಕೆ ನೀವೆಲ್ಲ ಇಲ್ಲಿ ಸೇರಿರುವಂಥದ್ದೇ ಸಾಕ್ಷಿ. ನಮ್ಮ ಸಂತೋಷರು ಏನಂತಂದ್ರೆ ಅವರು ಹಿರಿಯ ಸಹಾಯಕರಾಗಿ ಶ್ರೀರಂಗಪಟ್ಟಣ ತಾಲೂಕಿಗೆ ನೇಮಕ ಆಗ್ತಾರೆ. ಅಲ್ಲಿಂದ ಅವ್ರ ಅವಕಾಶ ಅಂದ್ರೆ ಕೆಲಸ ಮಾಡೋದು ಖಾಲಿ ಕೂತ್ಕೊಳ್ಳಲ್ಲ. ಯಾವಾಗಲೂ ಮೇಲೆ ಪರಿಚಯ ಆದಾಗೆ ಅಧಿಕಾರಿಗಳ ಜೊತೆ DC ಆಫೀಸು, ಆ ಅಧಿಕಾರಿಗಳ ಜೊತೆ ಸ್ನೇಹಕರಾಗಿ ಅವರು DC ಆಫೀಸ್ಗೆ ಹೋಗ್ತಾರೆ. ಆ DC ಆಫೀಸ್ಗೆ ಹೋದಾದ್ಮೇಲೆ ಅವ್ರು ಇನ್ನೂ ಚೆನ್ನಾಗಿ ಕೆಲಸ ಮಾಡೋದು ಅರ್ಥ DC ಏನು ಮಾಡ್ತಾರೆ, ಅವ್ರಿಗೆ ಜಾತಿ ಜವಾಬ್ದಾರಿ ಇರುವಂಥ ಕೆಲಸಗಳನ್ನ ಕೊಡ್ತಾರೆ. ಆದರೆ ಕೆಲಸಗಾರರಿಗೆ ಯಾವಾಗಲೂ ಅಷ್ಟೇ, ನಾವು ಕೆಲಸದಿಂದ ಗುರುತಿಸ್ಕೋಬೇಕು, ಯಾರೋ ಹೇಳಿದ್ರು ಅಂತ ಗುರುತಿಸ್ಕೋಬಾರ್ದು. ಸಂತೋಷ್ ಅವ್ರು ಏನೇಳಿದ್ರು ಕೆಲಸದಿಂದ ಗುರುತಿಸ್ಕೊಂಡವರು. ಅವ್ರ ಟೀಮೇ ಅಷ್ಟು, ಅವರಾಗ್ಬೋದು, ಚೆಲುವರಾಜ್ ಆಗ್ಬೋದು, ನಮ್ಮ ಸುಧಾಕರ್ ಸರ್ ಆಗ್ಬೋದು, ಅವರೆಲ್ಲ ಒಂದು ಟೀಮು. DC ಆಫೀಸಲ್ಲಿ FDA ಆದಮೇಲೆ ಅವರೆಲ್ಲ ಡಿಸ್ಟಿಕ್ ಒಂದೇ ನಿಯೋಜನೆ ಮಾಡಿ 7-8 ಜನ ಅಧಿಕಾರಿಗಳನ್ನ ಒಂದೇ ಬಾರಿ ಮೈಸೂರು ಮೂಡಕ್ಕೆ ನಿಯೋಜನೆ ಮಾಡ್ತಾರೆ. ಅವರ ಹೆಸರು ಚಿರಸ್ಥಾಯಿ ಉಳಿಯುವುದು ಮೂಡಾದಲೆ ಎಲ್ಲ ಈಸ್ಟ್ ವೆಸ್ಟ್ ರೆವಿನ್ಯೂ ಇನ್ಸ್ಪೆಕ್ಟರ್ಗಳಾಗಿ ಆಫೀಸ್ FD ಆಗಿ ಯಾವುದೇ ಸೈಟು ಅಷ್ಟು ವಿಜಯನಗರ ಅಷ್ಟೆಲ್ಲ ಸೈಟು ಇದು ಮಾಡ್ಬೇಕಂದ್ರೆ ಇವರೆಲ್ಲ ಕಾರಣ, ಈ ಟೀಮ್ ಕಾರಣ. ಅದಕ್ಕೆ ಈ ನಮ್ಮ ಪಾಂಡುಪುರ ನಮ್ಮ ಮಂಡ್ಯ ಜಿಲ್ಲೆ ನೌಕರ ಕಾರಣ, ಮೈಸೂರು ಕೆಲಸಗಳಾಗಬೇಕು ಅಂತಂದ್ರೆ ಸಂತೋಷ್ ಸರ್ ಟೀಮು ಅವ್ರು ಸೇರಿದಂಗೆ ಒಂದಷ್ಟು ಜನ ಕಾರಣ. ಆ ರೀತಿ ಗುರುಸ್ಕೊಂಡವ್ರು ನಮ್ಮ ಸಂತೋಷ್ ಅವರು. ಆಮೇಲೆ ನಮ್ಮ ಸಂತೋಷ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಿಂಪಲ್ ಸರಳ ಮನುಷ್ಯ. ಯಾವುದನ್ನೂ ಕೂಡ ಸುಮ್ಮನೆ ನಾವೇನು ಮಾಡ್ತೀವಿ ಅಂತಂದ್ರೆ ಏನಾರ ಆನ್ಸರ್ ಮೇಲಧಿಕಾರಿಗಳು ಕೇಳಿದ್ರೆ ನಮ್ಮ ಮನಸ್ಸಿಗೆ ತೋಚದ್ದು ಹೇಳ್ಬಿಡ್ತೀವಿ. ಆದರೆ ಅವ್ರು ಹಂಗೆ ಹೇಳ್ತಿರ್ಲಿಲ್ಲ. ಏನಾದರೂ ಗ್ರೌಂಡ್ ರಿಪೋರ್ಟ್ ಕೇಳಿ ಅವ್ರಿಗೆ ಕೇಳ್ಬಿಟ್ಟು ಹೇಳ್ತೀನಿ, ಒಂದು 10 ನಿಮಿಷ ಟೈಮ್ ಕೊಡಿ ಅಂತ ಕೇಳ್ತಿದ್ರು. ಅವ್ರು ಸಣ್ಣ ವಿಚಾರ ಆದರೂ ಕೂಡ, ಅವ್ರು ತಹಶೀಲ್ದಾರ್ ಆಗಿದ್ರು ಕೂಡ ನಮ್ಮನ್ನು ಕೂಡ ಸಣ್ಣದಾಗಿ ಈ ಸಂಬಂಧಪಟ್ಟ ಫೈಲ್ ಬಗ್ಗೆ ಏನು ಅಂತ ಕೇಳ್ತಿದ್ರು. ಕೇಳಿ ತೀರ್ಮಾನ ತಗೋತಿದ್ರು, ಯಾವುದೇ ಇದಾದ್ರೂ ಕೂಡ. ಅದು ನಾವು ಗೌರವಿಸಬೇಕಾದಂಥ ವಿಷಯ. ಅದು ಮೊದಲನೇದಾಗಿ ಅವರ ಮೀಸಿಲಿ ಯಾವುದೇ ಅಧಿಕಾರಿಗಳು ಈಗ ಹೊಸದಾಗಿ ನಮ್ಮ KS ಆಫೀಸರ್ಗಳು ಬಂದರೂ ಕೂಡ ನಮ್ಮ DC ಅವರು ಕುಮಾರ್ ಸರ್ ಬೈದ್ಬಿಟ್ಟಿದ್ರು. ಆದರೆ ಅವ್ರು ಯಾವತ್ತೂ ಕೂಡ ಮೀಟಿಂಗಲ್ಲಿ ಒಂದಿನಾದರೂ ಅವ್ರು ಬಯಸ್ಕೊಂಡಿಲ್ಲ DC ಅವರಿಗೆ. ಅದೇ ಅವರ ಕರ್ತವ್ಯ ಪಟ್ಟಿಗೆ ಸಾಕ್ಷಿ, ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ಅಂತ ಕಾರ್ಯಕ್ರಮಗಳಿಗಾಗಲಿ ಅವರ ಕೆಲಸ ಕಾರ್ಯಗಳಲ್ಲಿ ಹೋಗ್ತೀವಿ. ತುಂಬ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ರು. ಏನೇ ಸಮಸ್ಯೆ ಇರ್ತಿದ್ರು ಅಥವಾ ಏನೋ ನಮ್ಗೆ ಮಾಹಿತಿ ಬೇಕಾದ್ರೂ ಕೂಡ ತುಂಬ ತಾಳ್ಮೆಯನ್ನು ಕೊಡ್ತಾ ಇದ್ರು. ಅವ್ರ ಇನ್ನೊಂದು ಅಭಿರುಚಿಗಳೇನಪ್ಪ ಅಂತಂದರೆ ಈ ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ನಾಟಕಗಳಲ್ಲಿ ಅವರು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಪುಸ್ತಕಗಳನ್ನು ಓದತಕ್ಕಂಥದ್ದು ಇದು ಮನಸ್ಸಿನ ಅಂತಃಕರಣವನ್ನು ಮಾನವೀಯಗೊಳಿಸುತ್ತೆ. ಹಾಗಾಗಿ ಅವರಲ್ಲಿ ಒಂದು ತಾಳ್ಮೆ ಇರಬೇಕಿದ್ದ ಕಾರಣ ಏನಪ್ಪ ಅಂತಂದರೆ ನಾನು ಕಂಡ ಪ್ರಕಾರ ಅವರು ಸಾಂಸ್ಕೃತಿಕವಾಗಿ ತೊಡಗಿಸ್ಕೊಂಡಿದ್ದರು. ನಾಟಕಗಳನ್ನ ಸ್ವತಃ ಮಾಡ್ತಿದ್ದು ಮತ್ತು ನಾಟಕಗಳ ಕಡೆ ಅವರಿಗೆ ಪ್ರೋತ್ಸಾಹ ಕೊಡ್ತಿದ್ರು. ಇತ್ತೀಚೆಗೆ ಇಲ್ಲಿ ಪಾಂಡವಪುರದಲ್ಲಿ ಒಂದು ನಾಟಕಗಳನ್ನ ಮಾಡಿಸಿದ್ರು ಮಕ್ಕಳಿಗೋಸ್ಕರ. ಅವರೆಷ್ಟು ಆಸಕ್ತಿ ಇದ್ರು ಅಂತ, ಎಷ್ಟು ಶ್ರದ್ಧೆ ಇತ್ತು ಅಂದರೆ, ಎಷ್ಟು ಶ್ರಮ ತಗೊಂಡು ಅಂದರೆ ಅರ್ಥ ಆಯಿತು. ಅವರು ಹೇಗೆ ಈ ಕಲ್ಚರಲ್ ಆಗಿ ಒಂದು ಕಮಿಟ್ಮೆಂಟ್ ಇದೆ, ಆಸಕ್ತಿ ಇದೆ, ಅಭಿರುಚಿ ಇದೆ ಅನ್ನೋದನ್ನು ನಾನು ಗಮನಿಸಿದೆ. ಹಾಗಾಗಿ ಅವರು ಈ ನಿವೃತ್ತಿಯ ನಂತರವೂ ಕೂಡ ಈ ಪುಸ್ತಕ ಓದೋದು, ಸಾಹಿತ್ಯಾತ್ಮಕ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಕ್ಕಂಥದ್ದು ಮತ್ತು ನಾಟಕಗಳಿಗೆ ಕ್ರಿಯಾಶೀಲ ತೊಡಗಿಸ್ಕೊಳ್ಳೋದು ಮಾಡ್ತಾರೆ ಅಂತ ಮಾಡಿದ್ರೇ ಅಷ್ಟೇ ಅವರು ನಿವೃತ್ತಿ ಜೀವನದಲ್ಲಿ ಖುಷಿಯಾಗಿರ್ಬೋದು, ಸಂತೋಷವಾಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಅವರ ನಿವೃತ್ತಿಯ ಜೀವನಕ್ಕೆ ನಾನು ಶುಭ ಹಾರೈಸ್ತೇನೆ. ನಮಸ್ಕಾರ. ನಾನು ಶ್ರೀರಂಗಪಟ್ಟಣ ತಾಲೂಕಿಗೆ ಬಂದಾಗಿಂದ ಸರ್ ಆಗ ಪಾಂಡುಪುರದಲ್ಲಿ ಗ್ರೇಡ್ 1 ಇದ್ದರು. ಸೊ ಆಗ ನಾನು ಫಸ್ಟ್ ಪೋಸ್ಟಿಗೆ ಬಂದಿದ್ದರಿಂದ ಪಾಂಡುಪುರ ಸ್ವಲ್ಪ ಹತ್ತಿರ ಇತ್ತು. ಸೊ ಹಾಗಾಗಿ ಏನಾದರೂ ಸಣ್ಣ ಪುಟ್ಟ ಇಶ್ಯೂಸ್ ಅಂದರೆ ನಾನು ಸ್ವಲ್ಪ ಗೈಡೆನ್ಸಿಗೆ ಸಂತೋಷ ಸರ್ರೆ. ಸೊ ಆ ಟೈಮಲ್ಲಿ ಹೈಕೋರ್ಟಲ್ಲೆಲ್ಲ ಈಗ ಅಫಿಡವಿಟ್ ಹಾಕಬೇಕಂದ್ರೆ ಏನು ಮಾಡ್ಬೋದು, ಹೈಕೋರ್ಟ್ ಕೇಸಸಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು ಅಂತ ಕೇಳಿದಾಗ ಸರು ನಮ್ಮ ಸ್ಟಾಫನ್ನೇ ಕಳಿಸ್ಕೊಡಿ ನೀವು ಅಂತೇಳಿ ಕಳಿಸಿ ಒಂದೆರಡು ಎಂಡೋರ್ಸ್ಮೆಂಟ್ ಡ್ರಾಫ್ಟ್ ಸರ್ ಹಾಕ್ಸ್ಕೊಟ್ಟಿದ್ರು. ಅದ್ರ ಮೇಲಿಂದ ನೆಕ್ಸ್ಟ್ ಕಂಟೆಂಪ್ಟ್ ಕೇಸಸ್ಗೆ ಅಟ್ಲೀಸ್ಟ್ ಅದಾದಮೇಲೆ ಒಂದು 2 ಕಂಟೆಂಪ್ಟ್ ಕೇಸಸ್ಗೆ ನಾನೇ ಎಂಡೋರ್ಸ್ಮೆಂಟ್ ರೆಡಿ ಮಾಡಿಸಿದೆ. ನಂಗೊಂದು ಅಂದರೆ ಆ ಟೈಮಲ್ಲಿ ಸರ್ ನಾನು ಹೆಲ್ಪ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ ಮೇಡಮ್, ಟೆನ್ಷನ್ ತೊಗೋಬೇಡಿ, ಮಾಡಿಕೊಡ್ತೀನಿ, ನೀವು ಕಳಿಸ್ಕೊಡಿ, ಡೀಟೇಲಾಗಿ ಎಂಡೋರ್ಸ್ಮೆಂಟ್ ಹಾಕಿದ್ರೆ ಆಗುತ್ತೆ ಅಂತ. ನಾನು ಹೊಸಬ್ಳಿದ್ದೆ, ಬಟ್ ಸರ್ ಒಂದು ಕಾನ್ಫಿಡೆನ್ಸ್ ತುಂಬಿ ಮಾಡ್ಬೋದು, ಟೆನ್ಷನ್ ತೊಗೋಬೇಡಿ, ಅದು ಆಮೇಲೆಲ್ಲ ಡ್ರಾಪ್ ಆಗುತ್ತೆ, ಒಂದು ಸ್ಪೀಕಿಂಗ್ ಆರ್ಡರ್ ಥರ ಮಾಡಿದ್ರೆ ಅಂತೇಳಿ ಕಾನ್ಫಿಡೆನ್ಸ್ ಕೊಟ್ಟು. ಸೊ ಅಲ್ಲಿಂದ ನನಗೆ ಸ್ವಲ್ಪ ಸರ್ ಜೊತೆ ಅವ್ರ ಜೊತೆ ಒಂದು ಫ್ರೆಂಡ್ಲಿ ಬಿಹೇವಿಯರ್ ಇರ್ಬೋದು, ಒಂದು ಅವ್ರ ಸೀನಿಯರ್ ಮೋಸ್ಟ್ ಅವ್ರ ಎಕ್ಸ್ಪೀರಿಯನ್ಸಸ್ಗೆ ನಂಗೆ ಅವ್ರ ಮೇಲೆ ಒಂದು ಗೌರವ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಜನ ಹೇಳ್ತಾರೆ ಅವ್ರು ಆ್ಯಕ್ಚುಲಿ ಅವರು ಕರಿಯರ್ ಸ್ಟಾರ್ಟ್ ಮಾಡಿದ್ದು, ಸರ್ವಿಸ್ ಸ್ಟಾರ್ಟ್ ಮಾಡಿದ್ದು ಶ್ರೀರಂಗಪಟ್ಟಣ ತಾಲೂಕಲ್ಲಿ. ಅವರು ಮತ್ತೆ ತಿರ್ಗಾ ನಮ್ಮಲ್ಲಿ ಗ್ರೇಡ್ 2 ಬಂದಾಗ ಅವ್ರು ಅದೇ ಹೇಳ್ತಾಯಿದ್ರು, ಶ್ರೀರಂಗಪಟ್ಟಣ ತಾಲೂಕಲ್ಲಿ ಸರ್ವಿಸ್ ಸ್ಟಾರ್ಟ್ ಮಾಡಿ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಚಾರ್ಜ್ ಇದ್ದಾಗ ರಿಟೈರ್ಮೆಂಟ್ ಆಗೋ ಥರ ಬಂದಿದೆ ಇವಾಗ ಅಂತ.
ಸೊ ಅವ್ರ ಇಷ್ಟು ವರ್ಷ ಏನು ಸುದೀರ್ಘವಾಗಿ 30 ವರ್ಷಕ್ಕಿಂತ ಹೆಚ್ಚು ವರ್ಷ ಅವರು ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಾರೆ. ಸೊ ಇದುವರೆಗೂ ಅವ್ರು 30 ವರ್ಷ ಏನೋ ಅವರು ಸರ್ವಿಸಲ್ಲಿ ಒಂದು ಕಪ್ಪುಚುಕ್ಕಿ ಇದ್ದಂಗೆ ಕೆಲಸ ಮಾಡಿದ್ದಾರೆ ಅಂದರೆ ಅದರಲ್ಲೇ ನಮಗೆಲ್ಲರಿಗೂ ಒಂದು ಸಾಕ್ಷಿ. ಅವರು ಕಾರ್ಯ ಮಾಡೋಂಥ ವೈಖರಿಯಲ್ಲಿರ್ಬೋದು, ವರ್ಕ್ ನೇಚರು ಅದೇ ಸಾಕ್ಷಿ ಆಗುತ್ತೆ. ಸೊ ಇಷ್ಟು ದಿನ ಸಾಕಷ್ಟು ಜನರಿಗೆ ಪಬ್ಲಿಕ್ಕಿಗೆ ಸಹಾಯ ಮಾಡಿರ್ತಾರೆ, ಸೇವೆ ಸಲ್ಲಿಸಿರ್ತಾರೆ. ಎಲ್ಲರೂ ಒಂದು ಕಂದಾಯ ಇಲಾಖೆದ ಒಂದು ಗೌರವ ಹೆಚ್ಚಾಗೋ ಥರ ಪಬ್ಲಿಕ್ಕಿಗೆ ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ. ಸೊ ಇಷ್ಟು 30 ವರ್ಷದ ಸುದೀರ್ಘ ಅವರು ಕಾರ್ಯಕ್ಕೆ ಇವಾಗ ಅವರು ವಿರಾಮ ತಗೊಂಡು ಮನೆಯಲ್ಲಿ ರೆಸ್ಟ್ ಮಾಡೋಂಥ ಟೈಮ್ ಬಂದಿದೆ. ಸೊ ಈ ಫೇಸಲ್ಲಿ ಅವರಿಗೆ ಅವ್ರ ರಿಟೈರ್ಮೆಂಟ್ ಫೇಸಿಗೆ ಟ್ರಾನ್ಸಿಷನ್ ಏನಿದೆ, ಈ ಟೈಮಲ್ಲಿ ಅವರಿಗೆಲ್ಲ ಸ್ಮೂತಾಗಿರಲಿ ಅಂತ ನಾನು ಅವ್ರಿಗೆ ವಿಶ್ ಮಾಡ್ತಾ, ಅವ್ರಿಗೆ ಆರೋಗ್ಯ ಆಯಸ್ಸು ಎಲ್ಲ ದೇವರು ಚೆನ್ನಾಗಿ ಕೊಟ್ಟು ಅವ್ರ ಮನೆಯವ್ರಿಗೂ ಈಗ ನೆಕ್ಸ್ಟ್ ರಿಟೈರ್ಮೆಂಟಲ್ಲಿ ಅವರಿಗೆ ಒಂದು ಲೈಫಲ್ಲೇ ಚೇಂಜ್ ಆಗ್ತಿದೆ. ಸ್ವಲ್ಪ ಅವರಿಗೆ ಈ ಫೇಸಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು. ಸೊ ಅವ್ರ ಮನೆಯವರೆಲ್ಲರೂ ಅವ್ರಿಗೆ ಈ ಟೈಮಲ್ಲಿ ಕೋಆಪ್ರೇಟ್ ಮಾಡಲಿ ಅಂತೇಳಿ ಅವ್ರಿಗೆ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಸಂತೋಷ್ ಅವರೇ ಹಾಗೂ ಅನ್ನಪೂರ್ಣ ಅವರೇ, ನಮ್ಮ ತಹಸೀಲ್ದಾರಾದ ಇವತ್ತು ಬೆಳಗ್ಗೆ ಕೂಡ ನನ್ನ ಗ್ರೂಪ್ನಲ್ಲಿ ಲಕ್ಷ್ಮೀಕಾಂತ್ ಅವರು ಹಾಕಿದ್ರು ಮೆಸೇಜು, ಏನಂತ ಒಂದು ಫೋಟೋ ಹಾಕಿದ್ರು ಸಂತೋಷ್ ಅವ್ರದ್ದು. ಅದು ಬಹಳ ಬ್ಯೂಟಿಫುಲ್. ಈ ಬಗ್ಗೆ ಕೂಡ ನಾವು ಕೆಟ್ಟಗೆ ಕೂತಾಗ ಅದನ್ನು ಲೈವ್ ಕೂಡ ನೋಡಿದ್ವಿ. ಸಂತೋಷ್ ಅವರ ಇದು ಆ ಪ್ರವೃತ್ತಿಯಿಂದ ನಾವು ಒಂದೇ ಮಾತು ಹೇಳಿದ್ರೆ, ಜೀವನೋಪಾಯಕ್ಕೊಂದು ವೃತ್ತಿ, ಅದು ಒಂದು ಹಂತಕ್ಕೆ ಬಂದಾಗ ನಿವೃತ್ತಿ. ಈ ನಡುವೆ ಅವಕಾಶಗಳಿಗೆ ನಮ್ಮ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳೋಕ್ಕಾಗಿರೋದಿಲ್ಲ. ಈಗ ನಾವು ರಿಟೈರ್ಮೆಂಟ್ ಆದಮೇಲೆ ನಮ್ಮ ಪ್ರವೃತ್ತಿಯಲ್ಲಿ ಯಾವುದು ಆಸಕ್ತಿ ಇದೆಯೋ ಅದನ್ನು ಬೆಳೆಸ್ಕೊಂಡು ಹೋಗ್ಬೋದು. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದರು ಏನಂತ, ನಾಟಕ ಕಲೆಯಲ್ಲಿ ಸಂತೋಷರು ಭಾಳ ಪ್ರವೀಣರು ಅಂತ. ಅವರೊಂಥರ ಬಹುಮುಖ ಪ್ರತಿಭೆ. 36 ವರ್ಷ ಕಂದಾಯ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಸುಮಾರು ನಾಟಕಗಳನ್ನು ಮಾಡಬೇಕಾಗುತ್ತೆ. ನಾವು ಬೆಳಗಿಂದ ಸಂಜೆವರೆಗೂ ಎಷ್ಟು ಜನ ನಮ್ಮ ನೀರು ಕುಡಿಸ್ತಾರೆ ಅಂತಂದರೆ ಆಯಿತು, ಅವೆಲ್ಲ ಕಲೆಗಳನ್ನು ಕಲ್ತ್ಕೊಂಡು ಬರಬೇಕಾಗುತ್ತೆ. ಅವರ ಹತ್ರ ಸಕಲ ಕಲಾ ವಲ್ಲಭರನ್ನಾಗಿ ನನಗೆ ಅವರ ಪರಿಚಯ ನೇರವಾಗಿ ಆಗಿದ್ದು, ನಾನು 2024ರಲ್ಲಿ ಮೇಲ್ಕೋಟೆಗೆ ಬರಬೇಕು ಅಂತ ಶ್ರೀನಿವಾಸರಿಗೆ ಮೆಸೇಜ್ ಮಾಡಿದ್ದೆ. ಸೊ ಅವ್ರಿಗೆ ಪ್ರಶ್ನೆ ಕನ್ಫರ್ಮ್ ಮಾಡಿ ಅಂತ ಸರ್ ಸಂತೋಷ್ ಅಂತ ಕೊಟ್ಟಿದ್ದರು, TT ಅವರು ಬರ್ಬೇಕಿದ್ರು. ಆ ಟೈಮಲ್ಲಿ ಬಂದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲ ಜಾಗ ಖಾಲಿ ಇರ್ಬೋದು ಇಲ್ಲ ಅಂತೇಳಿ ದರ್ಶನ ಮಾಡ್ಕೊಂಡು ಹೋಗಿದ್ದೆ. ಮುಂದೆ ಸರ್ವಿಸ್ನ ಎಕ್ಸಿಜೆನ್ಸಿ ಪ್ರಕಾರ ಅವ್ರು ಇಲ್ಲಿದ್ದರು, ಇದೇ ಜಾಗಕ್ಕೆ ನಾನು ಬಂದೆ. ಅವರು ನನ್ನ ಸಹೋದ್ಯೋಗಿ ಒಂಥರ ಹೆಂಗಂದರೆ ಕೊನೆಗೆ ನಾವೊಂದು ಜೋಡೆತ್ತು, ಅವರು ಜೋಡೆತ್ತು ಒಂದು ಕಡೆ ಅಲ್ಲ, ಇವನ್ ಪಟ್ಟಣಕ್ಕೆ ಕೂಡ ಅವರು ಅಲ್ಲಿ ಹೋಗಿ ಜೋಡಿದೆ, ಡಬಲ್ ಜೋಡೆತ್ತು. ಯಾಕಂದರೆ DC ಸರ್ಗೆ ಸಂತೋಷದ ಮೇಲೆ ಭಾಳ ನಂಬಿಕೆ ಏನಂತ ಅವರು ಹ್ಯಾಂಡಲ್ ಮಾಡ್ತಾರೆ ಸಿಚುವೇಶನ್ ಅಂತ. ಇಲ್ಲಿ ನಮ್ಮಲ್ಲಿ ಬರೋದೇನೆಂದರೆ, ಓನ್ಲಿ ನಾವು ಎಷ್ಟೇ ಬುದ್ಧಿವಂತರಲ್ಲಿ ಎಷ್ಟೇ ಚಾಣಾಕ್ಷರಲ್ಲಿ ಓನ್ಲಿ ಬೇಕಾಗಿದ್ದು ಸಿಚುವೇಶನಲ್ ಮ್ಯಾನೇಜ್ಮೆಂಟ್. ರೂಲ್ ಸೇಮ್ ಇರುತ್ತೆ, ಅದೇ ರೂಲನ್ನು ನಾವು ಮುಖ ಕೊಡೋದಕ್ಕೆ ಹೇಳೋಕ್ಕಾಗೋದಿಲ್ಲ. ಯಾವ ರೀತಿ ರೂಲನ್ನು ವೈಲೇಟ್ ಮಾಡಬಾರ್ದು, ಪಬ್ಲಿಕ್ನು ಹ್ಯಾಂಡಲ್ ಮಾಡ್ಕೋಬೇಕು ಅಂತ ಸುಮಾರು ಸಲ ಅನುಭವ ಆಗಿದೆ. ಈಗ ಹೇಳಿದರು ನಮ್ಮ ಮತ್ತು ನಮ್ಮ ಪಟ್ಟಣದವ್ರು ಹೇಳಿದರು, ಸಂತೋಷ ಇವಾಗ DC ಸರು ಒಂದಿನ ಬೈತಿಲ್ಲ ಅಂತ. ಆ ಥರ ನೀವು ಕೆಲಸ ಮಾಡ್ತಿದ್ರಿ, ಈಗ ನಮ್ಗೆ ಬೈತಿದ್ರೆ ಅದಕ್ಕೂ ನೀವು ಮಾಡಿದ ಕೆಲಸನೇ ಕಾರಣ ಅಂತ ನನಗೆ ಹೇಳ್ತೀನಿ. ಏನೇ ಇದ್ದರೂ ಈ ಒಂದು ಸಂತೋಷದ ದಿನ ನಾವೆಲ್ಲ ಒಟ್ಟಾಗಿ ಸೇರಿದ್ವಿ. ನನಗೆ ಮಾತ್ರ ಹಿಂದೆ ಮುಂದೆ ರೆಕಾರ್ಡ್ ಆಗ್ತಾ ಇದ್ದೀವಿ. ಈ ತಾಲೂಕಿಗೆ ಅವರು ಸುಮಾರು ಜನ ವೈಯಕ್ತಿಕವಾಗಿ ಅವ್ರಿಗೆ ಪರಿಚಯ ಇದೆ. ನನಗೂ ಕೂಡ ಈ ಲಭ್ಯವಿದ್ದ ಸಮಯದಲ್ಲಿ ಅವರು ಅತ್ಯಂತ ಒಳ್ಳೆಯ ರೀತಿಯಿಂದ ಕೆಲಸದಲ್ಲಿ ನನಗೆ ಕೋಆಪ್ರೇಟ್ ಮಾಡಿದ್ದಾರೆ. ಯಾಕಂದರೆ ಒಂದು ಕಡೆ 2 ಕಡೆ, ಈ ಕಡೆ 4 ಕಡೆ, ಆ ಕಡೆ ಈ ಕಡೆ, ಎಷ್ಟೋ ಸಮಯದಲ್ಲಿ DC ಆಫೀಸ್ ಅವರು 2 ತಾಲೂಕನ್ನು ಒಟ್ಟಿಗೆ ರಿಪ್ರೆಸೆಂಟ್ ಮಾಡಿ ಮೀಟಿಂಗ್ ಹೋಗಿ ಬರ್ತಾರೆ, 2 ತಾಲೂಕನ್ನು ಮುಗಿಸ್ಕೊಂಡು ಬರ್ತಾಯಿದ್ರು. ಸೊ ಅವರ ಮುಂದೆ ಕೂಡ ಅವರ ನಿವೃತ್ತ ಜೀವನ ತುಂಬ ಸಂತಸದಿಂದ ಅತ್ಯಂತ ಅವರು ಕುಶಲತೆಯಿಂದ ಕಳೆಯಲಿ ಅಂತ ಆದರೂ ಕಮ್ಮಿ ಮಾತನ್ನು ಪ್ರಯತ್ನ ಮಾಡ್ತೇನೆ. ಮಾತು ಅಂದರೆ ಸುಮ್ಮನೆ ಆಗಬೇಕಿಂತ ಏನಾದರೂ ಒಂದು ಲಾಭ ಆಗಬೇಕು ಯಾರಿಗಾದರೂ. ಮತ್ತು ಏನು ಇವತ್ತು ಬೀಳ್ಕಡೆಗೆ ಸಮಾರಂಭ ಇಟ್ಕೊಂಡಿದ್ದೀವಿ, ಕೇವಲ ಸಂತೋಷರೊಬ್ಬರನ್ನ ಖುಷಿಪಡಿಸಿಕೊಳಿಸೋದು ಅಷ್ಟೇ ಅಲ್ಲ, ಇಲ್ಲಿರೋರೆಲ್ಲರಿಗೂ ಇಲಾಖೆ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಎಲ್ರಿಗೂ ಒಂದು ಸಂದೇಶ ಇರ್ತಿದೆ. ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಇದು ಬಹಳ ಮಹತ್ವಪೂರ್ಣವಾದ ಕಾರ್ಯಕ್ರಮ. ಈ ದಿನದ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೋಗ್ತಾ ಇರುವಂಥ ಸಂತೋಷ್ರವರು, ಅನ್ನಪೂರ್ಣ ಮೇಡಮ್ ಅವರಿದ್ದೀರಿ. ಇಬ್ಬರು ಕೂಡ ಈ ದಿನದ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಆಕರ್ಷಿತರು ಹಾಗೂ ಅವ್ರ ಕುಟುಂಬವರಿಗೆ, ನಮ್ಮೆಲ್ಲ ತಾಲೂಕು ಮತ್ತು ವಿವಿಧ ಅಧಿಕಾರಿಗಳು, ತಹಸೀಲ್ದಾರರು ಎಲ್ಲರೂ ಕೂಡ ಇದ್ದೀರಿ. ಇದ್ದಾರೆ, ರೆಡ್ಡಪ್ಪ ಸರ್ ಇದ್ದಾರೆ,
ಎಲ್ಲ ನನ್ನ ಪ್ರೀತಿಯ ಕಂದಾಯ ಇಲಾಖೆ ಸಿಬ್ಬಂದಿಗಳೇ, ಅನೇಕ ಸಾರ್ವಜನಿಕ ಬಂಧುಗಳು ಇದ್ದೀರಿ, ಪ್ರೀತಿಯ ಮಾಧ್ಯಮದ ಮಿತ್ರರಿದ್ದೀರಿ, ಬೇರೆ ಬೇರೆ ನಮ್ಮ ಎಲ್ಲ ವಿವಿಧ ಸಿಬ್ಬಂದಿಗಳು ಬಂದಿದ್ದೀರಿ, ಬೇರೆ ತಾಲೂಕಿನಿಂದ ಕೂಡ ಬಹಳ ಖುಷಿ ವಿಚಾರ. ಮೊದಲನೇದಾಗಿ ಈ ಥರ ಬೀಳ್ಕೊಡುಗೆ ಸಮಾರಂಭಗಳು ಇನ್ನೂ ಹೆಚ್ಚಿನ ಜನ ಸೇರಬೇಕಿತ್ತು. ನನ್ನ ಪ್ರಕಾರ ಇನ್ನೂ ಸಾವಿರಾರು ಜನ ಅಂದರೆ ಅವರಿಂದ ಸೇವೆ ಪಡ್ಕೊಂಡ್ರೆ 100 ಜನ ಬರಬೇಕಿತ್ತು. ಕಂದಾಯ ಇಲಾಖೆಯಲ್ಲಿ ಸರ್ಕಾರಿ ನೌಕರನಾಗಿ ಸೇವೆ ಮಾಡೋದು ಬಹಳ ಹೆಮ್ಮೆಯ ವಿಚಾರ. ಮೊದಲನೇದಾಗಿ ಅವರ ಮನೆಯವ್ರಿಗೆ ಹೇಳೋದು, ನಾನು ಸಹಜವಾಗಿ ಕಂಪೇರ್ ಮಾಡ್ಕೊತೀವಿ. ಬಹುಶಃ ಅವತ್ತಿನ ಕಾಲಕ್ಕೆ ಯುವರಾಜನ ಮಹಾರಾಜ ಕಾಲೇಜನ್ನು, ಮೈಸೂರು ಪ್ರತಿಷ್ಠಿತ ಕಾಲೇಜಲ್ಲಿ ಓದಿರೋದು ನಮ್ಮ ತಹಶೀಲ್ದಾರರು. ಅನೇಕ ಉದ್ಯೋಗ ಅವಕಾಶಗಳು ಸಿಗ್ತಾ ಇತ್ತು. ಬೇರೆ ಥರ ಬೇರೆ ಬೇರೆ ಉದ್ಯೋಗಗಳನ್ನ ಮಾಡಿದ್ರು. ಬಹುಶಃ ನಿಮ್ಮ ಸಹೋದ್ಯೋಗಿಗಳೆಲ್ಲ 10 ಕೋಟಿ 100 ಕೋಟಿ ದುಡ್ದಿರಬಹುದೇನೋ. ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ, ಎಲ್ರಿಗೂ ಕಂಪೇರ್ ಮಾಡಿಕೊಂಡ್ರು ಕೂಡ ನಮ್ಮ ತಹಶೀಲ್ದಾರ್ ಸಂತೋಷ್ ಅವರು ಬದುಕು ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿರುವಂಥ ಬದುಕು. ಚಪ್ಪಾಳೆ. ಯಾಕೆ ಅಂದರೆ ಸರ್ಕಾರಿ ನೌಕರನಾಗೋದಿದೆಯಲ್ಲ, ಅದರಲ್ಲೂ ನಾವು ಉಳ್ಕೊತೀನಿ ಅಂತಲ್ಲ, ಇಲಾಖೆ ಅಂತ ಕಂದಾಯ ಇಲಾಖೆ ನೌಕರನಾಗಿ ಯಾರಿಗೂ ಒಂದು ಬರ್ತ್ ಸರ್ಟಿಫಿಕೇಟ್ ಕೊಡ್ತೀವಿ. ನೋಡಿ, ಇವಾಗ ಯಾರು ಮೇಲೆ ಬಂದಿದ್ದು, ಇನ್ನೆಲ್ಲೋ ಕಾಶಿಗೆ ಹೋಗ್ತಾ ಇದೆ, 12 ಗಂಟೆ ಅಡ್ಡೆ ಹಾಕಿ ಸಾರಿ ಇವತ್ತು ನೀವು ಎಫೆಕ್ಟ್ ಕೊಡಲಿಲ್ಲ ಅಂದರೆ ಸೂಸೈಡ್ ಮಾಡ್ಕೊತೀನಿ ಅಂತ ಎದುರಿಸ್ತಾರೆ. ಅಂದರೆ ಇವತ್ತು ಯಾರು ಅಗತ್ಯ ಬಂದಿದ್ದ ಮೇಲ್ಗಡೆಗೆ ನಾನು ಇವಾಗ ಸೀನಿಯರ್ ಸಿಟಿಜನ್ ನನ್ನ ಮನೆ ಕೊಡಿಸಿಲ್ಲ ಅಂತ ತಹಶೀಲ್ದಾರ್ ಈಗ ಆರ್ಡರ್ ಟೈಪ್ ಮಾಡಿಸ್ತಾ ಇದ್ದೀನಿ. ಅಂದರೆ ನನ್ನ ಮಗುಗೆ ಇವತ್ತು ಲಾಸ್ಟ್ ಡೇಟ್ ನೀಟ್ ಪರೀಕ್ಷೆಗೆ ಸೀಟ್ ಕೊಟ್ಬಿಟ್ಟಿದ್ದಾರೆ ಅಲಾಟ್ ಆಗಿ ಬೇರೆ ಕಾಲೇಜಿಗೆ. ನೀವು OBC ಸರ್ಟಿಫಿಕೇಟ್ ಅಪ್ರೂವ್ ಮಾಡಲಿಲ್ಲ ಇವತ್ತು ಅಂದರೆ ಮಗುಗೆ ಸೀಟ್ ಹೊಟ್ಟೋಗುತ್ತೆ. ಒಂದು 50 ರೆಕಮೆಂಡ್ ಕೊನೆ ಮೂಮೆಂಟಲ್ಲಿ ಕೊಟ್ಟು ಆ ಥರ ಅವ್ರು ಆಟೋ ಪ್ರತಿ ಸೈಟಿಂದ 100 ಜನಕ್ಕೆ 1000 ಜನಕ್ಕೆ ಉಪಯೋಗ ಆಗಿದೆ. ನಾವೆಲ್ಲರೂ ಕೂಡ ಆ ಖುಷಿನ ಅನುಭವಿಸ್ಬೇಕು. ಬೇರೆಯವ್ರ ಕಣ್ಣಲ್ಲಿ ಖುಷಿ ತರೋದಿದೆಯಲ್ಲ, ನಾವು ಎಷ್ಟೇ ದುಡ್ಡು ದುಡಿದ್ರು ಕೂಡ ಅದಕ್ಕೆ ನಮ್ಮ ನಾಗರಿಕ ಸೇವೆ ಅಂತ ಕರೆಯೋದು. ದೊಡ್ಡ ಮನೆ ಕಟ್ಕೋಬೋದು, ದೊಡ್ಡ ಕಾರು, ಅವೆಲ್ಲವೂ ಕೂಡ ಅಪರಿಮಿತವಾದ ಆನಂದವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ಸೇವೆ ಅನ್ನೋದಿದೆಯಲ್ಲ, ನೀವು 1000 ಕೋಟಿ ದುಡ್ಡು ಕೂಡ ನೀವು ಕೊಟ್ಟಿರೋ ಸೇವೆಯನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಯುವ ಮಿತ್ರರಲ್ಲಿದ್ದೀರಿ. ನನಗೆ ಈ 80-90ನೇ ಇಸ್ವಿಲಿ ಕಂದಾಯ ಇಲಾಖೆಗೆ ಸೇರಿರೋ ನೌಕರರಿಂದ ಅಪಾರವಾದ ಅಭಿಮಾನ. ಯಾಕೆಂದರೆ ನಾವಿವತ್ತೇನೋ ಕಷ್ಟ ಅನ್ಕೋಬೋದು, ನಮಗಿಂತಲೂ ಕಷ್ಟ. ಇವತ್ತು ನೀವು ಹೋಗ್ಬೇಕು ಅಂದರೆ ಬೈಕಲ್ಲಿ ಹೋಗ್ತೀವಿ, ಬಸ್ಸಲ್ಲಿ ಹೋಗಿರೋ ದಿನಗಳಿದೆ. ಅವರು ಕಮ್ಯುನಿಕೇಷನ್ ಇಲ್ಲ, ಈ ಮೊಬೈಲ್ ಫೋನ್ ಅಂತೂ ಬಿಡಿ, ಲ್ಯಾಂಡ್ಲೈನ್ 90ನೇ ಇಸ್ವಿಗಳಲ್ಲಿ. ಮತ್ತೆ ಶಿಸ್ತಿಗೆ ಹೆಸರಾದ ಇಲಾಖೆ. ಇವತ್ತಾದರೆ ಮೇಲಧಿಕಾರಿಗಳು ಒಂದಷ್ಟು ಭಯದ ಕಡಿಮೆಯಾಗಿದೆ, ಶಿಸ್ತು ಕ್ರಮಗಳಿಗೂ ಎದುರುತ್ತಾ ಇಲ್ಲ, ಬೇರೆ ಬೇರೆ ಸನ್ನಿವೇಶಗಳಾಗಿದೆ. ಬಟ್ ಅವತ್ತಿಗೆ ಬಹಳಷ್ಟು ಶ್ರಮ ಇತ್ತು. IAS ಅಧಿಕಾರಿಗಳು ಅಂದರೆ ನಿಜಕ್ಕೂ ತಂದೆ ತಾಯಿಗೂ ಅಷ್ಟು ಎದುರುಕೊತಿದ್ರು ಇಲ್ವೋ, ಇಲಾಖೆ ಮೇಲಧಿಕಾರಿಗಳಿಗೆ ಆ ಭಯ, ಆ ಪ್ರೀತಿಯನ್ನು ಇಟ್ಕೊಂಡು ನಮ್ಮ ಇಲಾಖೆ ನಡ್ಕೊಂಡು ಬಂದಿದೆ. ಇಲ್ಲ ಅಂದರೆ ಇಷ್ಟು ಶಿಸ್ತಿನ ಕೆಲಸ ಸಾಧ್ಯ ಆಗ್ತಾ ಇರಲಿಲ್ಲ ನಾವು. ಹಾಗಾಗಿ ಏನು ರೂಲು ಗಡ್ಡಿ ಇಟ್ಕೊಂಡು ವರ್ಷಗಟ್ಟಲೆ ಲೈನ್ ಹೇಳ್ತಿದ್ದಾರೆ. ಇವತ್ತಿನ ಹೊಸದಾಗಿ ಇಲಾಖೆಗೆ ಬಂದಾಗ ತಾಳ್ಮೆಯಲ್ಲಿ ಸಾಧ್ಯನೇ ಇಲ್ಲ. ಬಹುಶಃ ನಾನು ಕೂಡ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮಗೆ ಡೌಟ್ಸ್ ಬಂದರೂ ಕೂಡ ಅವ್ರನ್ನೇ ಕೇಳಬೇಕು. ಯಾಕೆಂದರೆ ವಿವಿಧ ಸನ್ನಿವೇಶಗಳಿಗೆ ಅವ್ರು ಎಕ್ಸ್ಪೋಸ್ ಆಗಿರ್ತಾರೆ. ಇಲಾಖೆಯಲ್ಲಿ 100 ಥರ ರೆಕಾರ್ಡ್ಸ್ ನೋಡಿರ್ತಾರೆ, ಎಷ್ಟೊಂದು ಗಲಾಟೆ ನೋಡಿರ್ತಾರೆ, ಇನ್ಯಾರೋ ಹಿರಿಯ IAS ಅಧಿಕಾರಿ ಹೆಂಗೆ ಮ್ಯಾನೇಜ್ ಮಾಡಿರೋದು ನೋಡಿರ್ತಾರೆ. ವಿಶೇಷವಾಗಿ ನನಗೆ ಸಂತೋಷ್ ಅವ್ರನ್ನ ಹೆಸರು ಹಿಡಿದು ಕೂಡ ಕರೆದಿಲ್ಲ ನಾನು. ಸೀನಿಯರ್ ಇರೋದು ನನಗಿಂತ ಆಲ್ಮೋಸ್ಟ್ 21 ವರ್ಷನೇ ಸೀನಿಯರ್ ಅವರು. ಹಾಗಾಗಿ ಎಷ್ಟೋ ಸರಿ ತಹಶೀಲ್ದಾರೇ ಪರಿಸ್ಥಿತಿಗೆ ಅನುಗುಣವಾಗಿ ಆದಷ್ಟು ಅತ್ಯಂತ ಗೌರವಯುತವಾಗಿ ನಡೆಸ್ಕೊಂಡಿದ್ದೀನಿ. ನಾನು ಕೂಡ 16 ಜನ 100 ಜನ ತಹಶೀಲ್ದಾರ ನೋಡಿದ್ದೀನಿ. ನಾನು ನನ್ನ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದ್ರಲ್ಲಿ ನನಗಂತೂ ಅತ್ಯಂತ ಪ್ರೀತಿ ಪಾತ್ರ ಸಂತೋಷ. ಯಾಕೆ ಅಂದರೆ ಅವರು ನನಗೆ ಟೀ ಕುಡಿಸಿಲ್ಲ, ಬಹುಶಃ ನಾನು ಕುಡಿಸಿದ್ದೀನಿ ಅವರಿಗೆ ಬೆಳಗಡೆ ಬಂದಾಗ, ಬೇರೆ ಮಾತು ಅವ್ರ ಚರ್ಮಲ್ಲಿ ಹೋಗೋಕ್ಕಾಗಲಿಲ್ಲ ನಾನು. ಬಟ್ ಹೇಳೋದಲ್ಲ, ಅವ್ರು ನಗ್ಲಿಕ್ಕೆ ಅಂತ ಹೇಳೋದಲ್ಲ, ಕೆಲವು ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವುಗಳು ಅಳವಡಿಸ್ತೀವಿ. ಆ ಮನುಷ್ಯನಲ್ಲಿ ಕೋಪವನ್ನೇ ನೋಡಿಲ್ಲ ನಾವು ಯಾವತ್ತು. ನಂದು ದೌರ್ಬಲ್ಯನೋ ನಮಗೆ ಸ್ಟ್ರೆಂತ್ ಗೊತ್ತಿಲ್ಲ, ನಂದು ಕೋಪ ಒಂದಷ್ಟು ಸಮಸ್ಯೆ. ಬೇಗ ಬೇರೆಯವ್ರಿಗೂ ಮುಗಿಸ್ಕೊಬಿಡ್ತೀನಿ, ಮೇಲಧಿಕಾರಿಗಳು ವಿರುದ್ಧ ಎಷ್ಟೋ ಸರಿ ಮುಗಿಸ್ಕೊಬಿಡ್ತೀನಿ. ಅದು ಹಾಗಾಗಿ ಅವರಿಂದ ಕಲಿಬೇಕು ನಾವು. ನಿಜವಾಗ್ಲೂ ತಾಳ್ಮೆಯಿಂದ ಇದ್ರೆ ಬಹುತೇಕ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯ. ಸಂತೋಷ ಅಂತ ಸಂತೋಷವಾಗಿರೋದು ನೋಡಿ ಹೆಸರಿಟ್ರೋ ಇಲ್ಲ ಹೆಸರಿಟ್ರೋ ಸಂತೋಷವಾಗಿರೋದು ಕಲ್ತ್ಕೊಂಡ್ರು. ನಿಜಕ್ಕೂ ಮನುಷ್ಯ ಯಾವಾಗಲೂ ಖುಷಿಯಾಗಿರ್ತಾರೆ, ನಾವು ಅದನ್ನು ಕಲಿಬೇಕು. ಅದಕ್ಕಿಂತ ದೊಡ್ಡದಿನ್ ಯಾವುದೂ ಇಲ್ಲ ರೀ, ಆಯ್ತಾ? ಮನ್ಸಲ್ಲಾದ್ರೂ ಬೈಕಲ್ಲಿ ನಮ್ಮಷ್ಟು ನಾವು ಸಪ್ಪಗಿರ್ಲಿ, ಅಥವಾ ಇನ್ನೊಬ್ಬರು ಬೇಜಾರು ಮಾಡಿ ಆದ್ರೂ ಸಪ್ಪಗಿರ್ಲಿ, ನಾವು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಲ್ವಾ? ನಾವು ಖುಷಿಯಾಗಿದ್ರೆ ನನ್ನ ಕುಟುಂಬನೂ ಖುಷಿಯಾಗಿರಿಸ್ಬೋದು, ನನ್ನ ಸಿಬ್ಬಂದಿನೂ ಖುಷಿಯಾಗಿರಿಸ್ಬೋದು. ನನಗಂತೂ ಅವ್ರ ಹತ್ರ ಅನ್ಸಂದ್ರೆ ಕಡಿಮೆ ಪರ್ಫೆಕ್ಟ್ ಮ್ಯಾನ್ ಅಂತ ಅನಿಸ್ತಾರೆ. ನಿಜಕ್ಕೂ ಆ ಇಂಟ್ರೆಸ್ಟ್ ಪರ್ಸನಾಲಿಟಿ ಉಪೇಕ್ಷೆ ಹೇಳ್ತೀನಿ, ಯಾವಾಗಲೂ ಅಷ್ಟು ಖುಷಿಯಾಗಿರ್ತಾರೆ. ಕಂದಾಯ ಇಲಾಖೆ ಅಷ್ಟು ಖುಷಿಯಾಗಿರೋದು ಭಾಳ ಕಷ್ಟ, ತುಂಬ ಕಷ್ಟ ಇದೆ. ನಾವೆಲ್ಲರೂ ಅದನ್ನು ಅಳವಡಿಸ್ಕೋಬೇಕಾಗಿದೆ, ಇಷ್ಟು ತಾಳ್ಮೆಯಿಂದ. ಮತ್ತು ವಿಷಯದ ಪ್ರಾವೀಣ್ಯತೆ ಅನೇಕ ವಿಚಾರದಲ್ಲಿ ನಾನು ಕೂಡ ಪ್ರತಿ ಸಾರಿ ಕೆಲಸ ಮಾಡಿದಾಗ ತುಂಬ ಸೂಕ್ಷ್ಮವಾಗಿ ಹೇಳ್ತಿದ್ದೇವೆ. ನೀವು DC ಆಫೀಸಲ್ಲಿ ಕೆಲಸ ಮಾಡಿದವರು ಅಂದರೆ ನಮ್ಮೆಲ್ಲರಿಗಿಂತಲೂ ಹೆಚ್ಚಿಗೆ 10 ಜನ DC ನೋಡಿದ್ರೆ DC ಏನು ಡ್ರಾಫ್ಟ್ ಕೊಡ್ತಾರೆ ಅದನ್ನೆಲ್ಲ ಇವ್ರು ಕಲ್ತ್ಕೊಂಡಿರ್ತಾರೆ. ಹೌದಲ್ವಾ? ಇನ್ನೊಬ್ಬ DC ಕಲ್ತಿರೋಷ್ಟು ನಾನೇ ಇವ್ರು ಪಡ್ಕೊಂಡಿರ್ಲಿಕ್ಕೆ
ಸಾಧ್ಯ ನೀವು ನಮಗಿಂತಲೂ ಮೇಧಾವಿನಪ್ಪ ನೀವು ಅಂತಾನೆ ಅಷ್ಟೊಂದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀವಿ ಅವರಿಗೆ ನಾವು ಅಷ್ಟೊಂದು ಪರಿಣಿತಿಯ ನಾವು ಕೆಲಸದಲ್ಲಿ ಹೊಂದ್ಕೊಂಡು ಬಂದಿದ್ದು. ಹಾಗಾಗಿ ಇಲಾಖೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಮತ್ತು ಇನ್ನೊಂದು ತುಂಬ ವಿಚಾರ ಹೇಳಬೇಕು ಅಂದರೆ ನಾನು ಹೇಳಿದ್ನಲ್ಲ ಸ್ವಾಮಿ ಭಕ್ತಿ ಪ್ರೀತಿ ಇಲಾಖೆ ಬಗ್ಗೆ ಅಂತ ನಿಜವಾಗ್ಲೂ ಅವರಷ್ಟು ವಿಜಯ ಕೆಲವೇ ಸಿಬ್ಬಂದಿಗಳಲ್ಲಿ ಅವರೆಲ್ಲ ವಿನಯವನ್ನು ನಾನು ನೋಡಿದ್ದೀನಿ ಮೇಲಧಿಕಾರಿಗಳಿಗೆ. ಅದು ನೀವು ನಂಬ್ತಿರೋ ಇರೋ ಹೊಸದಾಗಿ ಬಂದಿರೋರು ನಮ್ಮ ಇಲಾಖೆಯಲ್ಲಿ ನಮ್ಮ ಅಪ್ಪ ಅಮ್ಮನ ಯಾಕೆ ಗುರುತಿಸ್ತೀವಿ, ಅವ್ರು ನಮ್ಗೆ ಆಶ್ರಯ ಮನೆ ಕೊಡಿಸ್ತಾನೆ, ನಮ್ಮ ಕಷ್ಟದಲ್ಲಿ ಕಾಪಾಡಿದ್ದಾನೆ, ನಮ್ಗೆ ಆಶ್ರಯ ಅಂತ ನಮಗೆ ಇಲಾಖೆನೂ ಕೂಡ ತಂದೆ ತಾಯಿ ಇದ್ದಾರೆ ಮೊದಲಲ್ಲಮ್ಮ. ಹಾಗಾಗಿ ನಮ್ಮ ಮೇಲಧಿಕಾರಿಗಳು ನೀವು ನಂಬ್ತಿರೋ ನಮ್ಮ DC ಫೋನ್ ಮಾಡಿದ್ರೆ ಇವತ್ತು ಎಂದು ಕೈ ತೊಳ್ಕೊಂಡು ಎದ್ದು ನಿಂತ್ಕೊಂಡೇ ಮಾತಾಡೋದು ನಮ್ಮ ಮನೇಲಿ. ಅಷ್ಟು 2 ಸೆಕೆಂಡ್ ನಮ್ಮ ಬಾಸ್ ಫೋನ್ ಮಿಸ್ ಆದ್ರೆ ಹೆಂಗಪ್ಪ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಗೆ ಇಮಿಡಿಯೇಟ್ ಬಾಸ್ ಅವರು ನಮ್ಮ ಎಲ್ಲ ಆಗೋದು ನನಗೇನಾದ್ರು ಕಷ್ಟ ಆದರೆ ತಲೆ ಕೊಡೋದವರು, ನನ್ನ ವೃತ್ತಿ ಕಾಪಾಡೋರು, ಹೌದಲ್ವಾ, ಮಾರ್ಗದರ್ಶನ ಮಾಡೋರು. ಎಷ್ಟೋ ಸರಿ ಬೈದಿರ್ತಾರೆ, ಬೇಜಾರು ಮಾಡಿರ್ತಾರೆ, ಆದರೂ ನಾವು ಅನ್ನ ತಿಂತಾ ಇರೋದು ಇಲಾಖೆಯಲ್ಲಿ ಆಗಿರಪ್ಪ. ಆ ಪ್ರೀತಿಯನ್ನು ಯಾವತ್ತೂ ಇಟ್ಕೋಬೇಕು. ನಾನಂತೂ ಮೇಲಧಿಕಾರಿಗಳ ವಿರುದ್ಧ ಅದನ್ನ ಹೆಚ್ಕೊಂಡಿದ್ದೀನಿ. ಬರೀ ನೋಟಿಸ್ ಕೊಡ್ಬೋದು, ಏನು ಸಸ್ಪೆಂಡ್ ಮಾಡ್ಬೋದು ಅಷ್ಟೇ, ಹೌದಲ್ವಾ, ಅಷ್ಟು ಅಂತ ಅನ್ಕೋಬಾರ್ದು. ನಮ್ಮ ಇಡೀ ಇಲಾಖೆ ಮೇಲಿರೋ ಪ್ರೀತಿ ಅದರಲ್ಲಿರುತ್ತದೆ. ಅವರಂತೂ ಮೇಲಧಿಕಾರಿಗಳು ಅತ್ಯಂತ ಪ್ರೀತಿ ಇತ್ತು. ನಾನು ಭಾವುಕ ಆಗ್ತೀನಿ ಎಷ್ಟೋ ಸರಿ. ಅಷ್ಟು ರೆಸ್ಪೆಕ್ಟನ್ನು ಅವ್ರು ಕೊಟ್ಟಿದ್ದಾರೆ. ಬಹುಶಃ ನಾನು ಹೆಸರು ಏನು ತಹಶೀಲ್ದಾರ್ ಅಂದ್ರೆ ಮುಜುಗರ ಒಂಥರ ಚಿಕ್ಕದಕ್ಕೂ ಸಂಕೋಚ ಕಟ್ಕೊಡೋರು, ಅತ್ಯಂತ ವಿಧೇಯತೆಯನ್ನು ಅವರು ನಾನು ಕಂಡಿದ್ದೀನಿ. ನಮಗೆಲ್ಲರೂ ಮಾದರಿ ಅದು ಚಪ್ಪಾಳೆ ಆಗ್ತದೆ. ಹಾಗಾಗಿ ಮತ್ತೆ ಇನ್ನೊಂದಷ್ಟು ಜನ ಇರ್ತಾರೆ, ಕಳ್ಳೆತ್ತುಗಳು ಅಂತ ಇರ್ತದೆ ಎಲ್ಲ ಇಲಾಖೆ 80-20 ಇರ್ಬೋದು. ಎಲ್ಲಿಂದ ಕಾರ್ಪೊರೇಟ್ ಕಂಪ್ನಿಗಾದರೂ ಹೋಗಿ ಗೌರ್ಮೆಂಟಿನ ಒಂದು 20% ಜನ ಹೆಂಗೆ ಕೆಲಸ ತಪ್ಪಿಸ್ಕೊಳ್ಳೋದು ಅಂತಲೇ ನೋಡ್ತಾ ಇರ್ತಾರೆ. ಆಯ್ತಾ, ಚೆನ್ನಾಗಿ ನೆನ್ಪಿಟ್ಕೋಬೇಕಿದ್ದನು ನಾವು ಈ ಸಂದರ್ಭದಲ್ಲಿ. ಯಾರು ಮೈಗಳ್ತನ ಮಾಡಿದರೆ ಎಲ್ಲೂ ಲಾಭ ಮಾಡ್ಕೊಳ್ಳಿ ಸಾಧ್ಯ. ನಾವು ಹೆಂಡತಿ ಮಕ್ಕಳಿಗೂ ಲಾಭ ಮಾಡಲ್ಲ, ನಾವು ಮೈಗಳ ಕೂಡ ಇನ್ವೆಸ್ಟ್ ಮಾಡೋಣ, ಮಗಿಗೆ ಓದ್ ಕೊಡ್ದಿಲ್ಲ ಆಯ್ತದೆ, ಮಗುಗೆ ಇನ್ನೊಂದು ಕಾರ್ಯಕ್ರಮ ಓದಿದ್ರು ಆಯ್ತದೆ, ಮನೆಗೂ ಮೋಸ ಮಾಡ್ಕೊತಾನೆ, ಅವನಿಗೂ ಮೋಸ ಮಾಡ್ಕೊತಾನೆ. ಕರೆಕ್ಟೇ ಎಕ್ಸರ್ಸೈಸ್ ಮಾಡಲ್ಲ, ಅವ್ನ ಆರೋಗ್ಯ ಚೆನ್ನಾಗಿ ಹೋಗ್ತದೆ. ಯಾವಾಗ ಕಣ್ಣ ಬುದ್ಧಿ ಬರ್ತದೆ ಅವ್ನು ಅನ್ಕೋತಾ ಇರ್ತಾನೆ, ಅವ ಮೇಲಧಿಕಾರಿ ಅಮಾಸ್ಬಿಟ್ಟು ಇವತ್ತು 15 ದಿವಸ ಕೆಲಸ ಮಾಡಲಿಲ್ಲ ನಾನು ಅನ್ಕೋತಾನೆ, ಅವ್ನು ಮೋಸ ಮಾಡ್ಕೊತಾನೆ. ಅವ್ನು ಮನ್ಸ ಕಳ್ಳ ಅಂತ ಹೇಳ್ತಿದ್ದೆ, ಅವ್ನು ಪ್ರೊಡಕ್ಟಿವಿಟಿ ಬರೋದಿಲ್ಲ, ಅವ್ನ ಜೀವನದಲ್ಲೂ ಹಾಗೆ ಮೋಸ ಮಾಡ್ಕೊತಾನೆ. ಅವ್ನು ಮನೆ ಕಟ್ಟಬೇಕು, ಹಾಗೆ ಕಳ್ಳಾಟ ಆಡ್ತಾನೆ, ಮುಂದೆ ಕಟ್ಟಬೇಕು 2 ವರ್ಷ ಅನ್ಕೊತಾನೆ. ಹಾಗಾಗಿ ಅದು ಕೆಟ್ಟ ಅಭ್ಯಾಸ. ಸೊ ಯಾವುದೇ ದಿವಸ ಕೂಡ ಮೇಲಧಿಕಾರಿ DC ಅವರು ಹೇಳಿರೋದಿರ್ಬೋದು, ನಾವು ಹೇಳಿರೋದಿರ್ಬೋದು, ಇನ್ನು ಯುವ ತಹಶೀಲ್ದಾರ್ ಕೂಡ ಅವ್ರ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸಂತೋಷ್ ಕೇಳಿದ್ದೀನಿ ಅಂದರೆ ಸಂತೋಷ್ ಹೋಗ್ತಾರಪ್ಪ, 2ನೇ ಸರಿ ಕೆಲಸ ಹೇಳಂಗಿಲ್ಲ. ನಾವು ಏನು ಮೈಗಳು ಅಂತ ಕರಿತೀವಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಉತ್ತಮ ಕೆಲಸಗಾರ ಅಂತ ಪ್ರೂವ್ ಮಾಡಿದ್ರೆ ಚಪ್ಪಾಳೆ ಆಗ್ತದೆ. ಹಂಗೆ ಹೇಳ್ತಾ ಹೋದ್ರೆ ಮತ್ತೆ ಜಾಸ್ತಿ ಮಾತಾಡ್ಕೊಂಡು ವ್ಯಕ್ತಿನಿ ನೀವು. ಅವರು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅವತ್ತಿನ ಕಾಲಕ್ಕೆ ಎಷ್ಟು ಸಾವಿರಾರು ಜನಕ್ಕೆ ಲ್ಯಾಂಡ್ ಕ್ಲಿಯರೆನ್ಸ್ ಮಾಡಿದರು, ಕೆಳಗಡೆಯಲ್ಲಿ ಎಷ್ಟು ಜನಕ್ಕೆ ಮನೆ ಕಟ್ಟಿಸಿದ್ರು. ಅವ್ರ ಹೆಂಡತಿ ಮೇಡಮರೇ, ನೀವು ಅದನ್ನು ಖುಷಿ ಪಡಬೇಕು. ಗಂಡ ಬಹುಶಃ ಒಂದು ಬೇಜಾರು, ನಾನು ಹೆಂಡತಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡೋದಾದ್ರೆ ನಮ್ಮ ಹೆಂಡತಿನೂ ಬೈಕೋತಾರೆ. ಕಂದಾಯ ಇಲಾಖೆಯಲ್ಲಿ, ವಿಶೇಷವಾಗಿ ಗೌರ್ಮೆಂಟ್ ಇಲಾಖೆಯಲ್ಲಿ ಯಾವತ್ತು ಹೆಂಡತಿ ಮಕ್ಕಳಿಗೆ ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ನಾವು ಮಾಡೋದು ಅಂದರೆ ಸಮಯ ಕೊಡೋಕ್ಕಾಗೋದಿಲ್ಲ. ಎಷ್ಟೋ ಸರಿ ನಮ್ಮ ಮಕ್ಕಳು ಸ್ಕೂಲ್ ಫಂಕ್ಷನ್ ಹೋಗೋಕ್ಕಾಗುತ್ತೋ ಆಗೋದಿಲ್ವೋ, ಯಾವುದೋ ನಮ್ಮ ಹೆಂಡತಿ ತಂಗಿದು ಹಾಕೋದು ಗೃಹಪ್ರವೇಶ ಇರುತ್ತೆ, ಇಲ್ಲಿ ಯಾವುದೋ ಅವತ್ತೇ KDP ಮೀಟಿಂಗ್ ಇರುತ್ತೆ, ನಿಮ್ಮ ಮದುವೆ ಇದ್ರೆ ನಮ್ಮ ಮದುವೆ ಇದ್ರೆ ಮಾತ್ರ ರಜಾ ಅಂತ. ತುಂಬ ನಮ್ಮ ಕುಟುಂಬದಲ್ಲಿ ಇಮಿಡಿಯೇಟ್ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಈ 3 ಕೇಸ್ ಬಿಟ್ಟರೆ ಎಂಥ ಇಂಪಾರ್ಟೆಂಟ್ ಕಾರ್ಯಕ್ರಮ ಆದರೂ ಇಲಾಖೆಗೆ ಅದು ಇಂಪಾರ್ಟೆಂಟ್ ಅಲ್ಲ, ಹೌದಲ್ವಾ. ಎಷ್ಟೊಂದು ತ್ಯಾಗಗಳನ್ನ ಮಾಡಬೇಕಾಗುತ್ತೆ. ಹೆಂಡತಿ ಬೈಕೊಂಡು ಹೋಗ್ಬೇಕಿರುತ್ತೆ, ಯಾಕಪ್ಪ ನನ್ನ ಗಂಡ ಬರಲಿಲ್ಲ ಅಂತ. ಬಟ್ ಅದೆಲ್ಲ ನಿಮಗೆ ಎಷ್ಟೋ ಸರಿ ಹೇಳ್ತೀನಿ, ಒಳ್ಳೆ ಸರ್ಕಾರಿ ನೌಕರಿ ಹೆಂಡತಿಗೆ ಪಾನಿಪುರಿ ಕೊಡ್ಸೋಕ್ಕೆ 2 ಅವರ್ ಕೊಟ್ಟು ಹೋದರೆ ಹೆಂಡತಿ ಖುಷಿ ಪಡ್ತಲ್ಲ 2 ನಿಮಿಷ. ಅವ್ನು 2 ಅವರ್ ಆಫೀಸಲ್ಲಿ ಕುತ್ಕೊಂಡು ಒಂದು 20 ಫೈಲ್ ಮಾಡಿದ್ರೆ ಯಾವುದೋ ಹೊತ್ತಿಗೆ ಸಾಯೋವರೆಗೂ ಬಂದಿದ್ದಾರೆ ಪೆನ್ಷನ್ ಬರ್ತದೆ. ಇನ್ಯಾರೋ ಒಂದು ವಿದ್ಯಾರ್ಥಿಗಳು ಸಾಯಕ್ಕೆ ಓದುತ್ತಾರೆ, ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಇನ್ಯಾರೋ 30 ವರ್ಷದಿಂದ ಸಿಗದೆ ಇದು ಬೆಳವಣಿಗೆ ಶುರುವಾಯಿತು. ಇಲ್ಲಿ ಇರ್ತಕ್ಕಂಥ ಆಗ ನಮಗೆ ಜಯಣ್ಣ ಸಾಹೇಬರು ತಹಶೀಲ್ದಾರ್ ಶ್ರೀರಂಗಪಟ್ಟಣದಲ್ಲಿ ಅವರು ನಾನು ರಿಪೋರ್ಟ್ ಮಾಡ್ಕೊಂಡು 3 ತಿಂಗಳವರೆಗೂ ಏನೇನು ಮಾಡೋದು ಮಾತಾಡಲಿಲ್ಲ ಅಂತ, ನೀನೇ ಒಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅಷ್ಟು ಇದರಲ್ಲಿ ಕೆಲಸವನ್ನು ನಮಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಬಂತು. ಅಲ್ಲಿಂದ DC ಆಫೀಸ್ಗೆ ಹಾಕಿದ್ರು. DC ಆಫೀಸಲ್ಲಿ ನಾನು ಸ್ಟಾರ್ಟಿಂಗೇ ನನಗೆ ದರಖಾಸ್ತು ಬಂದ್ಬಿಟ್ರು, ಅಲಿನೇಷನ್ ಕೊಟ್ಟರು. ಏನು ಸರಿ ಗೊತ್ತಿಲ್ಲ. 4 ವರ್ಷದಲ್ಲಿ ನಾವು DC ಆಫೀಸಲ್ಲಿ ಉನ್ನತ ದರಖಾಸ್ತುಗಳನ್ನು ಕಲಿಯೋದಕ್ಕೆ ಕಷ್ಟ ಆಗಿತ್ತು. ಆಗಲ್ಲಿ HR ಪ್ರಸಾದ್ ಅಂತ ಸಿಗ್ತಾರು, ಜನಾರ್ದನ್ ಅಂತ ಸಿಗ್ತಾರ್ಗಳು. ನಾವು ಯಾವತ್ತೂ ಕೆಲಸ ನಿರ್ವಹಿಸ್ತಾ ಇದ್ದಿದ್ದೆ ಸಂಜೆ 6 ಗಂಟೆ. 6 ಗಂಟೆ ಮೇಲೆ ಅವ್ರ ಹತ್ರ ಕೆಲಸ ಹೇಳಿಸ್ಕೊಂಡು ಎಷ್ಟು ಮಟ್ಟಿಗೆ ನಮಗೆ ಕೆಲಸದ ಒಂದು ಮಹತ್ವ ನಮಗೆ ಗೊತ್ತಾಯಿತು ಅಂತಂದರೆ, ನಾನು ಮಾಡ್ತಿದ್ದ ಡ್ರಾಫ್ಟ್ನ 10 ಸಾರಿ ತಿದ್ದಿ ಕಳಿಸ್ತಿದ್ದಂಥ ಸಿದ್ಧಾರ್ಥರು ನಾನು ಮಾಡ್ತಿದ್ದ ಡ್ರಾಫ್ಟು DC ಅವರಿಂದ ಸೈನ್ ಆಗೋವರೆಗೂ ಮುಂದೆ ಒಂದು ಕರೆಕ್ಷನ್ ಕೂಡ ಆಯಿತು. ಅಷ್ಟರ ಮಟ್ಟಿಗೆ ನಮಗೆ ಅವರು ತರಬೇತಿಯನ್ನು ಕೊಟ್ಟಿದ್ದರು ನಮಗೆ. ಇವತ್ತು ನಾನು ಸುಮಾರು ಜನಕ್ಕೆ ನನ್ನ ಕೊಲೀಗ್ಸ್ಗಳಲ್ಲಿ ಹೇಳ್ತಾ ಇರ್ತೀನಿ, ಕೆಲಸ
ನೀವು ಕಮಿಟ್ಮೆಂಟ್ ಇಟ್ಕೊಳ್ಳಿ ಕೆಲಸದ ಬಗ್ಗೆ. ಯಾವತ್ತು ಕೆಲಸ ನನಗೆ ನನ್ನ ಜವಾಬ್ದಾರಿ ಇದೆ. ನನ್ನ ಜವಾಬ್ದಾರಿ ನಾನು ಮಾಡಿದ್ರೆ ಮೇಲಧಿಕಾರಿಗಳು ಯಾರು ಬೇಕಾದ್ರೂ ಫೇಸ್ ಮಾಡ್ಬೋದು. ಸಾಹೇಬ್ರು ಹೇಳ್ತಿದ್ರು ಡಿ ಸಿ ಸಾಹೇಬ್ರು ಬೈಲಿಲ್ಲ ಇದು ಸಾಹೇಬ್ರು ಏನಂದರೆ ಅವ್ರ ಮೇಲ್ಗಡೆ ಒತ್ತಡ ಇರುತ್ತೆ, ನಮಗೂ ಮೇಲ್ಗಡೆ ಒತ್ತಡ ಇರುತ್ತೆ. ನಾವು ನಿಮಗೆ ಒತ್ತಡ ಆದಾಗ ನೀವು ಬೇಸರ ಮಾಡ್ಕೊಳ್ತಿದ್ವಿ ಅಷ್ಟೇ. ನೀವು ಕೆಲಸ ಮಾಡಿಬಿಟ್ರೆ ಅದು ಶ್ರೇಯಸ್ಸು ತಹಶೀಲ್ದಾರನ್ನ ಹೊಗಳ್ತಿದ್ರು ಅಂತಂದರೆ ಅದು ಕೆಲಸ ಮಾಡ್ತಿದ್ದೆಲ್ಲ ನಿಮಗೆ ಸೇರ್ತಿತ್ತು. ಅದನ್ನು ನೀವು ಅರ್ಥನೇ ಮಾಡ್ಕೊಳ್ತೀರಿ. ಮಾಡ್ಕೊಳ್ಳಿ ಈಗಲಾದರೂ, ಇನ್ನು ಮುಂದೆನಾದರೂ ನೀವುಗಳು ಮಾಡಿರೋ ನಿಮ್ಮ ಮೇಲಧಿಕಾರಿಗಳು ಯಾರು ತಹಶೀಲ್ದಾರ್ ಇರ್ಬೋದು, ಸಿ ಸಾಹೇಬ್ ಇರ್ಬೋದು, ಡಿ ಸಿ ಸಾಹೇಬ್ ಇರ್ಬೋದು, ಅವ್ರಿಗೆಲ್ರಿಗೂ ನಿಮ್ಮ ಕೆಲಸದ ಶ್ರೇಯಸ್ಸು ಎಷ್ಟರ ಮಟ್ಟಿಗೆ ಇಂಟ್ರೆಸ್ಟ್, ಎಷ್ಟು ಮಟ್ಟಿಗೆ ಕಮಿಟ್ಮೆಂಟ್ ಅಂತಿರುತ್ತೋ ಅದ್ರ ಮೇಲೇ ಅವರಿಗೆಲ್ಲ ಕೀರ್ತಿ ಏನು ಎಲ್ಲ ಸಿಗ್ತದೆ. ಅದು ನಾನು ಇದರಲ್ಲಿ ವೈಯಕ್ತಿಕವಾಗಿ ನಾನು ನನ್ನ ಮನೆಗೆ ಬಹುಶಃ ಈಗಲೇ ಅಲ್ಲ, ನನ್ನ ಶ್ರೀಮತಿ ನನ್ನ ಜೊತೆಲಿ ಜಗಳ ಆಡದೇ ಇರೋ ದಿನಗಳೇ ಇಲ್ಲ. ನಾನು ಸುಮ್ಮನೆ ಎದುರಿಸ್ತಾ ಇದ್ದೇನೆ, ನಿಮಗೆ ಗಲಾಟೆ ಮಾಡಿದ್ರೆ ನೋಡು ನಾನು ಇಲ್ಲಿ ಇದನ್ನು ತೆಗೆದು ಎಷ್ಟು ದುಡ್ಡೈತೀನಿ ಅಂತ. ಅದೆಲ್ಲಿಗೆ ಹೋಯ್ತೀರಿ ನೋಡಿ, ನಾನು ನೋಡ್ತೀನಿ ನಿಮಗೆ. ಇಲ್ಲಿ ಕೆಲಸನೂ ಮಾಡಬೇಕು, ಮನೆಯಲ್ಲೂ ನೀಗಿಸ್ಬೇಕು. ನಾವು ಕೆ ಸಿ ಸಾಹೇಬ್ರು ಹೇಳಿದ್ರು ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು, ಮಾಡ್ತಾ ಇದ್ದಾರೆ ಇವರು. ಹೌದು, ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ, ನಾನು ಹೆಚ್ಚಿನ ಸಮಯವನ್ನು ಮನೆಗೆ ಕೊಡಲೇ ಇಲ್ಲ. ಅದು ಅತೃಪ್ತಿ ನನ್ನ ಮನೆಯವ್ರಿಗಿದೆ, ನನ್ನ ಮಕ್ಕಳುಗಳಿಗೂ ಇದೆ. ಈಗ ಮೊನ್ನೆ ನನ್ನ ಮಗಳು ಆಸ್ಟ್ರೇಲಿಯಾದಲ್ಲಿ ಮನೆ ತಗೊಂಡು ಗೃಹ ಪ್ರವೇಶಕ್ಕೆ ಡಿ ಸಿ ಅವರಿಗೆ ಅರ್ಜಿ ಸಲ್ಲಿಸಿದ್ರೆ ಕೇವಲ 19 ದಿವಸಕ್ಕೆ ಅರ್ಜಿ ಸಲ್ಲಿಸಿದ್ರೆ ತಿರಸ್ಕಾರ ಮಾಡಿಬಿಟ್ಟು ಕೊಡಲ್ಲ. ಅವಳು ಎಷ್ಟು ನೊಂದ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಿದೆ. ಈಗಲೂ ಕೇಳ್ತಾನೆ ಇರ್ತಾಳೆ. ಈಗಲೂ ಡಿ ಸಿ ಸಾಹೇಬ್ರಿಗೆ ರಜಾ ಕೇಳಿದ್ರೆ ನಿಮ್ಮೆಲ್ಲ ರಜಾ ಕೊಟ್ಟು ನಾನೇ ಇಲ್ಲಿ ಮಾಡಲಿ ಅಂದರೆ ನಾನೇನು ದೊಡ್ಡದು ಏನು ಬೃಹಸ್ಪತಿ ಕಂದಾಯದಲ್ಲಿ ಎಲ್ಲವನ್ನೂ ಅರ್ಧಿ ಕೊಡದಿದ್ದೀನಿ ಅಂತ ಅಲ್ಲ. ನನಗಿರೋದು ನಾನು ಏನೇ ವಿಷಯಗಳನ್ನು ಕೊಟ್ಟರು ನಾನು ಜವಾಬ್ದಾರಿ ಅಂತ ತಗೊಳ್ತೀನಿ. ಅದು ನನಗೆ ಬೇರೆಯವರಿಂದ ಇವತ್ತು ಸಣ್ಣದಾಗಿ ಏನೇ ಅಂದ್ಬಿಟ್ರು ನನ್ನ ಮನಸ್ಸಿಗೆ ಬಿಡಿಸ್ತಿರ್ಲಿಲ್ಲ. ಅಲ್ಲಿಂದ ನಾನು ಮೂಡಾಗೋದೆ. ಹೇಳಿದಂಗೆ ಮೂಡಾದಲ್ಲೂ ಕೂಡ ನಾನು ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಕೆಲಸಕ್ಕೆ ಹೋಗಿದ್ದು ಕೂಡ ಅಲ್ಲೂ ಮೂಡಾದಲ್ಲೂ ನನ್ನ ಕೆಲಸವನ್ನು ನೋಡಿ ಬೇರೆ ಬೇರೆ ಹುದ್ದೆಗಳನ್ನು ಕೊಟ್ಟರು. ಅಲ್ಲೇ ಎಲ್ಲ ಕೆಲಸಗಳನ್ನು ನನಗೆಲ್ಲೇ ಮಾಡಿಸ್ತಿದ್ರು. ನಾನು ಸಿಸ್ಟಮ್ನ 2000 ಇಸ್ವಿಲಿ ಅಲ್ಲೇ ಕಲ್ತಿದ್ದು. ನಾನು ಅವಾಗಿಂದ ನಾನು ಸಿಸ್ಟಮಲ್ಲಿ ಎಲ್ಲ ಮಾಡಿದ್ರು, ಎಲ್ಲ ಕೆಲಸಗಳನ್ನು ನನ್ನ ಕೈಲೇ ಮಾಡಿಸ್ತಾ ಇದ್ದೀನಿ. ಮತ್ತು ಅಲ್ಲಿ ಕೂಡ ಆದಮೇಲೆ ಆರ್ ಸಿ ಆಫೀಸ್ ಬಂದೆ. ಆರ್ ಸಿ ಆಫೀಸಲ್ಲಿ ನಾನು ಪ್ರಮೋಷನ್ ಕೇಳೋಕ್ಕೆ ನನಗೆ ಶಿಕ್ಷೆ ನಾನೇ ಆಯ್ಕೆ ಮಾಡ್ಕೊಂಡು ತೊಗೊಂಡ್ರೆ ಏನಾಯಿತು ಅಂತಂದರೆ ನನಗೆ ಶಿಕ್ಷೆ ಕೊಟ್ಟರು. ಜಯಂತಿ ಅಂತ ಮೇಡಮ್, ಎಸ್ ಜಯಂತಿ ಅಂತ ಮೇಡಮ್ ಇದ್ದರು. ಅವ್ರು ಏನಂತಂದರೆ ನನ್ನ ತೆಂಗೂರು, ಮಂಗಳೂರು, ಉಡುಪಿ, ಕುಂದಾಪುರ ಇಲ್ಲಿಗೇ ಡ್ಯೂಟಿಗೆ ಆಗ್ತಿದ್ದೆ. ನನಗೆ ಅವತ್ತವ್ರು ಹಾಕಿದರೆ ಅದು ಶಿಕ್ಷೆ ಆದರೂ ಕೂಡ ನನಗೆ ಅನುಭವ ಏನಾಯಿತು ಅಂದರೆ ಇಲ್ಲಿಯ ಕಂದಾಯ ವ್ಯವಸ್ಥೆಗೂ ಅಲ್ಲಿಯ ಕಂದಾಯ ವ್ಯವಸ್ಥೆಗೂ ವ್ಯತ್ಯಾಸ ಇದೆ. ಅಲ್ಲಿ ಸೆಂಟ್ಸ್ ಅನ್ನೋ ಇದರಲ್ಲಿ ಬರುತ್ತೆ, ನಾವಿಲ್ಲಿ ಗುಂಟೆಗಳಲ್ಲಿ ಲೆಕ್ಕ ಹಾಕ್ತೀವಿ. ಮತ್ತು ಅಲ್ಲಿ ಕನ್ವರ್ಷನ್ ಆದರೆ ಆ ಕನ್ವರ್ಷನ್ ಆಗಿರ್ತಕ್ಕಂಥ ಪ್ರತಿಯೊಂದು ಇಲ್ಲಿ ನಾವು ಒಂದ್ಸಾರಿ ಕನ್ವರ್ಷನ್ ಅಂದರೆ ಅದನ್ನು ಆರ್ ಟಿ ಸಿನ ಚೇಂಜ್ ಮಾಡಲ್ಲ ಯಾರು ಸರಿ. ಆದರೆ ಅಲ್ಲಿ ಒಂದು ಕನ್ವರ್ಷನ್ 1 ಎಕರೆ ಆಯಿತು ಅಂದರೆ 20 ಸೈಟ್ ಮಾಡ್ತಾರೆ, 20 ಸೈಟ್ಗೂ 20 ಆರ್ ಟಿ ಸಿ ಮಾಡ್ತಾರಲ್ಲ. ಅಂಥ ವಿಚಾರಗಳಲ್ಲಿ ಎಲ್ಲವನ್ನೂ ನಮಗೆ ತಿಳಿಯೋದಕ್ಕೆ ಅವಕಾಶ ಆಯಿತು. ನನಗಲ್ಲಿ ಪನಿಷ್ಮೆಂಟ್ ಆಗಿದ್ದರೂ ಅವಕಾಶ ಆಯಿತು. ನಾನು ಈ ನಮ್ಮ ಮನೆಯವರು ಆಗಲೇ ಎಲ್ಲರಿಗೂ ಹೇಳ್ಬಿಟ್ಟಿದ್ದಾರೆ ಈಗ ಏನಂತ, ನಮ್ಮ ಹಸ್ಬೆಂಡ್ರು ರಿಟೈರ್ಡ್ ಆಯ್ತಾರೆ, ನಮ್ಮ ಮನೆಯಲ್ಲೇ ಇರ್ತಾರೆ. ಎ ಸಿ ಸಾಹೇಬ್ರು ಯಾವ ಥರ ತೊಡಗಿಸ್ಕೋಬೇಕು ಅಂತ ನನಗೆ ಸುಮ್ಮನೆ ಕೂರಕ್ಕೆ ಬರಲ್ಲ. ನಾನಾಗಲೇ ಇವರು ನಮ್ಮ ಸ್ನೇಹಿತರಾದ ಪ್ರಸನ್ನ ಅವರು ಹೇಳಿದ್ರು, ಈಗಲೂ ಕೂಡ ಮನೇಲಿ ರಜೆ ಇದ್ದರೆ ಯಾವುದಾದ್ರೂ ಅಡುಗೆಗಳನ್ನ ನಾನು ಮಾಡ್ತಾನೆ. ಇಂಥದ್ದೇ ಅಂತೆಲ್ಲ ವೆಜ್ಜು ನಾನ್ ವೆಜ್ಜು ಎಲ್ಲವೂ ನನ್ನ ಮಕ್ಳಿಗೆ ನನ್ನ ಕೈ ರುಚಿ ಕಲಿಯೋಕ್ಕೆಲ್ಲ ನನ್ನ ಮಕ್ಕಳಿಗೆ ನನಗೆ ಇಷ್ಟ ಇದೆ. ಆ ರೀತಿ ಮನೆಯಲ್ಲಿ ನಾನೇ ಎಲ್ಲನೂ ಮಾಡ್ತಾ ಇದ್ದೆ. ಈಗ ಇನ್ನೇನು ವಿಧಿ ಇಲ್ಲ, ಯಾರೇನಿದ್ರು ನಾನೇ ಮಾಡಬೇಕು. ಈಗ ಮನೆಯಿಂದ ಪಾಪ ನನ್ನ ಮಿಸಸ್ಗೆ ಕೈ ನೋವು ಬಂದಿದೆ, ಅದನ್ನು ಸ್ವಲ್ಪ ಕ್ಯೂರ್ ಆಗುತ್ತೆ. ಏನೇ ಹೇಳಿದ್ರು ಅದು ಮಾಡಿ ಕೈ ನೋವು ಬಂದಿದೆ ನನಗೆ ಆಗಲ್ಲ. ಅಲ್ಲ, ವಿಚಾರ ಹೇಳೋದು ಏನಕ್ಕೆ ಅಂದರೆ ನಾನು ಅವ್ರು ಏನೇ ಅಂದ್ಕೊಂಡಿರ್ಬೋದು, ಮನೆಗೆ ನಾನು ಸಮಯವನ್ನೇ ಕೊಡಲಿಲ್ಲ, ಕೊಡ್ಲಿಕ್ಕೆ ಆಗ್ತಿಲ್ಲ. ಶನಿವಾರ ಭಾನುವಾರ ಏನೇ ಇದ್ರು ನನಗೆ ನೀವು ಏನಾರು ಅನ್ಕೋಬೋದು, ನೀನು ಈ ರೀತಿ ಮಾತಾಡ್ತೇನೆ ಅಂತ. ನಮ್ಮ ಮನೆಯವ್ರಿಗೂ ಗೊತ್ತು. ನಾನು ಮೂಡೋದಲ್ಲಿದ್ದಾಗ ಒಂದು ಸಾರಿ ಒಬ್ಬ ಪಬ್ಲಿಕ್ ಬಂದು ತಿರ್ಗಾ 2ನೇ ಸಾರಿ ಒಬ್ಬ ಪಬ್ಲಿಕ್ ಏನಾದ್ರು ಬಂದನೆ ಅಂದರೆ ನನಗೆ ತಡೆಯೋಕ್ಕೆ 4:30ಗೆ ಎದ್ದು ನನ್ನ ಪೇಪರ್ಗಳು ಅಟೆಂಡ್ ಮಾಡಿದ್ದೆ. ಬೆಳಗಿನ ಜಾವ 4:30ಗೆ ಪೇಪರ್ ಕೊಡ್ತಾರೆ. ಮತ್ತು ಆ ಭಗವಂತನ ದಯೆಯಿಂದ ನನ್ನ ಮೇಲಧಿಕಾರಿಗಳು ಯಾರಿದ್ದರೂ ನಾನು ಕೆಟ್ಟದಾಗಿ ವ್ಯಕ್ತಿ ಬೇಡ,
ಕೆಲಸ ಎಲ್ಲ ನಾಲಾಯಿತು ಅಂತ ಅನಿಸ್ಕೊಂಡೇ ಇಲ್ಲ. ನನಗದು ಇಷ್ಟನೂ ಇಲ್ಲ. ಜೊತೆಗೆ ಇವುಗಳೆಲ್ಲರೂ ನನಗೆ ಖುಷಿ ಆಗುತ್ತೆ. ಕೆ ಆರ್ ನಗರದಲ್ಲಿದ್ದಾಗ ನಮ್ಮ ಭಾಷಾ ಸಾಹೇಬರು ಅಷ್ಟೇ, ಅವರೆಲ್ಲರೂ ಎಲ್ಲರಿಗೂ ಪೊಲೀಸ್ಗಳು ಎಲ್ಲರೂ ಏನಾರು ಹೇಳಿದ್ರೆ ಮಾಡ್ಕೊಂಡ್ಬರುವಂತ ಮಾಡ್ತಿದ್ರು. ನಿಮ್ಗಳಿಗೂ ಈಗ ಕೋಪ ಮಾಡ್ಕೊಳ್ಳಲ್ಲ ಅಂತ ಎ ಸಿ ಸಾಹೇಬರು ಹೇಳಿದ್ರು. ಕೋಪ ಅಂದರೆ ನನಗೆ ಆ ಥರ ನಿಷ್ಠೂರತೆಯಿಂದ ನಿಮಗೆ ಅಸಹ್ಯವಾಗಿ ಮಾತಾಡಿ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನನ್ನ ಕೋಪ ಬರಲ್ಲ. ನನಗೆ ನಿಮಗೆ ಕೆಲಸದ ದೃಷ್ಟಿಯಲ್ಲಿ ಒಂದೆರಡು ಮಾತುಗಳೇನೋ ಸುಮ್ಮನೆ ವೇಗವಾಗಿ ಮಾತಾಡಿರ್ಬೋದು ಅಷ್ಟೇ. ಆದರೆ ನೀವುಗಳು ನನಗೆ ಸಹಕಾರ ಎಲ್ಲರೂ ಇಂಥವ್ರದ್ದು ಒಬ್ಬೊಬ್ಬರನ್ನೇ ಹೇಳಲಿಕ್ಕಾಗೋದಿಲ್ಲ. ನನಗೆ ತಾಲೂಕು ಕಚೇರಿ ಇರ್ಬೋದು. ನಾನು ಈಗ ಇತ್ತೀಚೆಗೆ ನನ್ನ ಗ್ರೇಡ್ 2 ಆದಮೇಲಂತೂ ಕಡ್ಲಮ್ಮವರು ಎರಡೂ ತಾಲೂಕುಗಳನ್ನ ನಿಭಾಯಿಸಿ ನಾನು ಅದೇ ಸಮಯದಲ್ಲಿ ಫೋನ್ ಮಾಡಿದ್ರು ಮಾಡ್ತೀನಿ ಸರ್, ಏನು ಮಾಡ್ತಿರಲಿಲ್ಲ, ಮಾಡ್ತೀನಿ ಸರ್. ಆದರೆ ಎರಡೂ ನಿಭಾಯಿಸಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆ ನಾನು ಅರ್ಪಿಸ್ತೀನಿ. ಯಾಕೆ ಅವ್ರ ಒಬ್ಬರಿಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಅಲ್ಲಿ ಹೆಬ್ಬೆಟ್ಟು ತೊಗೊಳೋದಿರಲಿಲ್ಲ. ಹೆಬ್ಬೆಟ್ಟು ತೊಗೊಳ್ಳೋದು ಮಾಡಿಕೊಂಡು ನಾನು ಪ್ರತಿ ದಿವಸ ಎಲ್ಲಿ ಸಕಲ ಅರ್ಜಿಗಳು ಓವರ್ ಡ್ಯೂ ಆಗ್ಬಿಡುತ್ತೆ. ಓವರ್ ಡ್ಯೂ ಅಂತ ಬಂದರೆ ನನಗೆ ಆಗ್ತಿರಲಿಲ್ಲ. ನನಗೆ ಈಗಲೂ ನನ್ನ ಜೆ ಎಸ್ ಅವರಿಗೆಲ್ಲ ಪ್ರತಿ ದಿವಸ ಕಳಿಸ್ತೀನಿ. ಇವತ್ತು ಕಳಿಸಿದ್ದೀನಿ ಓವರ್ ಡ್ಯೂ ಆಗಿಲ್ಲ ಓವರ್ ಡ್ಯೂ. ಯಾತಕ್ಕೆ ಓವರ್ ಡ್ಯೂ ಮಾಡಬೇಕು? ನಮಗೆ ಟೈಮ್ ಕೊಟ್ಟಿದ್ದಾರೆ ಸರ್ಕಾರ. ನನಗೆ ನಿಜವಾಗಲೂ ಇಷ್ಟು ಚೆನ್ನಾಗಿ ಇಷ್ಟೊಂದು ಅಭಿಮಾನದಿಂದ ಎಲ್ಲರೂ ನನ್ನ ಹೊಗಳೇ ಅರ್ಥಕ್ಕೆ ಏರಿಸ್ಬಿಟ್ಟಿದ್ದೀರಿ. ನಾನು ಸಾಧಾರಣ ನೌಕರನಾಗಿ ಅಧಿಕಾರಿಯಾಗಿ ಬಂದಿದ್ದರೂ ಕೂಡ ನಾನು ನನ್ನ ಕರ್ತವ್ಯವನ್ನೇ ನಿರ್ವಹಿಸಿದ್ದೇನೆ ಹೊರತು ಇದಕ್ಕಿಂತ ಎಕ್ಸಾಗ್ರೇಷನ್ ಹೇಳಿದಾರಲ್ಲ ಎಲ್ಲವನ್ನೂ ಬಿಟ್ಟು ಏನೂ ಮಾಡಿಲ್ಲ. ನನಗೆ ತೃಪ್ತಿ ಇದೆ. ನಾನು ಮಾತ್ರ ನನ್ನ ಕೆಲಸದಲ್ಲಿ ನನಗೆ ಆತ್ಮತೃಪ್ತಿ ಇದೆ. ನಾನು ನನ್ನ ನೌಕರರ ಜೊತೆ ಚೆನ್ನಾಗಿ ಕೆಲಸ ಮಾಡಿದ್ದೀನಿ, ಸಾರ್ವಜನಿಕರಿಗೆ ಸ್ಪಂದಿಸಿದ್ದೀನಿ. ಎಲ್ಲ ದೃಷ್ಟಿಕೋನದಲ್ಲೂ ನಾನು ಇದ್ದೀನಿ ಅಂತ ನನ್ನ ಸ್ವಂತದಲ್ಲಿ ಅಂದ್ಕೊಂಡು ನನ್ನ ಆತ್ಮಚರ್ಯ ಮತ್ತು ನಾನು ಕೆಲಸಗಳನ್ನು ನಿರ್ವಹಿಸುವಾಗ ಸಣ್ಣ ಪುಟ್ಟ ತಪ್ಪು ನನಗೆ ಗೊತ್ತಿಲ್ಲದೆ ಆಗಿದ್ದು ಉದ್ದೇಶಪೂರ್ವಕವಾಗಿ ವ್ಯಕ್ತಿಗಳಿಗೆ ತೊಂದರೆ ಕೊಡೋದಾಗಲಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದಾಗಲಿ ಇದುವರೆಗೂ ಮಾಡಿಲ್ಲ. ಅದೊಂದು ಆತ್ಮಸಾಕ್ಷಿ ನನಗಿದೆ. ನೀವು ನನ್ನ ಜೊತೆ ಇಷ್ಟು ದಿವಸ ಸಾರ್ವಜನಿಕರಿರ್ಬೋದು, ನನ್ನ ಇಲಾಖೆ ಬಂಧುಗಳಿರ್ಬೋದು, ಮೇಲಧಿಕಾರಿಗಳಿರ್ಬೋದು, ಸಹೋದ್ಯೋಗಿಗಳಿರ್ಬೋದು, ನೀವೆಲ್ಲ ಕೊಟ್ಟ ಸಹಕಾರ ನನಗೆ ನಿಜವಾಗ್ಲೂ ಭಾವುಕನಾಗ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ ನನಗೆ ಇಂಥ ಅಭೂತಪೂರ್ವ ಸನ್ಮಾನವನ್ನು ಮಾಡಿ ನೀವು ನನಗೆ ಈ ಕೃತಜ್ಞತೆಯನ್ನು ಹೇಳ್ತಾ ಇರೋದು ಅಂದರೆ ನಿಮಗೆ ನಾನು ಯಾವ ರೀತಿ ಕೃತಜ್ಞತೆಯನ್ನು ಅರ್ಪಿಸ್ಬೇಕು ಅನ್ನೋದು ಬೆಳಿಗ್ಗೆ ಡಿ ಸಿ ಸಾಹೇಬರು ಒಳ್ಳೆ ಮೆಸೇಜ್ ಕೂಡ ನನಗೆ ಖುಷಿಯಾಗುತ್ತೆ. ನಾನು ಅಷ್ಟೇ ಹೇಳಿದ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ಸಹಕಾರ ನೀಡಿದ್ದಕ್ಕೆ. ನೀವು ಕೆಲಸ ಮಾಡಿಲ್ಲ ಅಂದರೆ ನನಗೇನು ಹೆಸರು ಬರ್ತಿರ್ಲಿಲ್ಲ. ಏನು ನಾನು ಸಾರ್ವಜನಿಕರಿಗೆ ಕೂತ್ಕೊಂಡು ತಲೆ ಸಭೆಗೆ ಹೋಗ್ತಿದ್ದೆ, ಕಳಿಸ್ಕೊಡ್ತಿದ್ದೆ. ಆದರೆ ನೀವೆಲ್ಲ ಕೆಲಸ ಮಾಡಿ ನನಗೆ ಸಾರ್ವಜನಿಕರಿಗೆ ಒಳ್ಳೆ ಪ್ರಶಂಸೆ ಕೊಟ್ಟ ನನ್ನೆಲ್ಲ ಸಹೋದ್ಯೋಗಿಗಳು ಈ ಮುಂಚಿನೊಬ್ಬರಿಗೆ ಹೇಳಬೇಕು, ಅವನಿಗೆ ಎಲ್ಲರೂ ಹೇಳ್ತಾರೆ ಹೋಗೋದಿಲ್ಲ ನನಗೆ ಅಂತ. ಇವರು ಮಾದೇವ್ ಹೇಳ್ತಾ ಇದ್ರು ಅವ್ರಿಗೂ ನಾವು ಅಭಿನವ ಸಂಬಂಧ ಹಂಗೆ ಇದೆ. ನಾನೇ ಕೋಪ ಮಾಡ್ಕೊಳ್ತಿರ್ಲಿಲ್ಲ. ಸಂಜೆ ಬಂದ್ಬಿಟ್ಟು ಚೆನ್ನಾಗಿ ರೇಪು ಕೊಡಬಿಡುವ ನನಗೆ. ಬೆಳಿಗ್ಗೆ ಎದ್ದು ಸಿಟ್ಕೊಂಡು 4 ಗಂಟೆ ಬಂದಿದ್ದು ಹೋಗಿ ನಾನೇ ಕರಿಬೇಕಿತ್ತು ಮದುವೆ ಕರೀದೇ ನಾನು ಅಷ್ಟು ಸಿಟ್ಟು ಮುಂಚಿಗೆ ಅವರು ಅದ್ರಲ್ಲಿ ಏನೂ ಇಲ್ಲ. ಕಿರ್ತನ ಮಾಡಬೇಕು ಇದು ಏನಿಲ್ಲ. ಸಾರ್ವಜನಿಕರಿಗೆ ಸ್ವಲ್ಪ ಸಮಯ ಈಗ ಅದೊಂದನ್ನು ಮಾತ್ರ ದಯವಿಟ್ಟು ನನ್ನ ಸಹೋದರಿಗಳು ನಿಮ್ಮೆಲ್ಲರಿಗೂ ಕೇಳ್ತೀನಿ. ಸಾಧ್ಯವಾದಷ್ಟು ನಿಮ್ಮ ಸಹನೆಯನ್ನು ಮೀರಿ ಸಾರ್ವಜನಿಕರ ಜೊತೆ ವರ್ತಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟವರಿಗೆ ತಮ್ಮ ವಿಮಾನ ದೋಷದ ಎಲ್ಲರಿಗೂ ಹೋಲಿಸಿ ನಾನು ಮಾತು ಮುಗಿಸ್ತೇನೆ.